ತರೀಕೆರೆ ಏರಿ ಮ್ಯಾಗೆ 3 ಕರಿ ಕುರಿ ಮರಿ ಮೇಯ್ದಿತ್ತು. ಇದೆಲ್ಲರೂ ಕೇಳಿರ್ತೀವಿ, ಹಾಡೇ ಇದೆ. ಅದೇ ತರ ಸೀನು ಸುಬ್ಬು ಸೀನು ಸುಬ್ಬು ಸೀನು ಸುಬ್ಬು ಇದು ಕೇಳಿದೀರಾ. ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಇದು ಕೇಳಿದೀರಾ. ಈ ತರ ಹಲವಾರು ಆಟಗಳನ್ನ ನಾವು ಆಡಿದೀವಿ. ಇದನ್ನ ನಾವು ಟಂಗ್ ಟ್ವಿಸ್ಟರ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಏನಂತ ಕರೀತಾರೆ ಇದನ್ನ? ಸೊ ಇವತ್ತಿನ ಎಪಿಸೋಡ್ ಏನು ಅಂದ್ರೆ, ಕನ್ನಡ ಭಾಷೆ ಒಂದ್ ಮಟ್ಟಕ್ಕಾದ್ರೆ ಆ ಭಾಷೆಯಲ್ಲಿ ಆಟಗಳಿವೆ. ದಿನನಿತ್ಯ ಪೇಪರ್ ತೆಗೆದ್ರೆ ಪದಬಂಧ ಸಿಗತ್ತೆ ನಿಮ್ಗೆ, ಸುಳುಗಳಲ್ಲಿ ಪದಗಳನ್ನ ಕಂಡುಹಿಡಿಯೋದು ಸಿಗತ್ತೆ, ಸಮಾನಾರ್ಥಕ ಪದಗಳು ಸಿಗತ್ತೆ. ಇದೇ ತರ ಹಲವಾರು ಆಟಗಳನ್ನ ಸೃಷ್ಟಿ ಮಾಡೋದು ಯಾರು ಅಂಥವ್ರನ್ನ ಇವತ್ತು ನಾನು ನಮ್ಮ ಕಾರ್ಯಕ್ರಮ ಕರ್ಕೊಂಡ್ ಬಂದಿದ್ದೀನಿ. ಸೊ ವಾರ್ಮ್ ವೆಲ್ಕಮ್ ಟು ಟುಡೇಸ್ ಎಪಿಸೋಡ್ ಆಫ್ ನಾಯಕ ವಿತ್ ವಿನಾಯಕ. ಕನ್ನಡ ಒಂದ್ ಕಡೆ ಆದ್ರೆ ಕನ್ನಡದಲ್ಲಿ ಆಟಗಳನ್ನ ಆಡೋದು ಮತ್ತೊಂದು. ಈ ಆಟಗಳನ್ನ ಸೃಷ್ಟಿ ಮಾಡೋ ವ್ಯಕ್ತಿನ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ತಡವಿಲ್ದೆ ಪರಿಚಯ ಮಾಡ್ಕೊಳ್ಳೋಣ. ಒನ್ ಅಂಡ್ ಓನ್ಲಿ LG ಜ್ಯೋತಿಶ್ವರ್ ಅವ್ರನ್ನ. ನಮಸ್ಕಾರ ಸರ್. ನಮಸ್ಕಾರ ವಿನಾಯಕ. ಅಂಕಲ್ ಅಂತಾನೆ ಕರಿತೀನಿ ನಾನು, ಯಾಕಂದ್ರೆ ನಾನು ಪುಟಾಣಿ ಹುಡುಗ ಅವಾಗಷ್ಟೇ ಚಡ್ಡಿ ಹಾಕೋಕ್ ಶುರು ಮಾಡಿದ್ದೆ, ಅವಾಗ್ಲಿಂದ ನೋಡಿದೀನಿ ನಾನು ಇವ್ರನ್ನ. ಇವರು ಒನ್ ಆಫ್ ದ ಫೈನೆಸ್ಟ್ ಕನ್ನಡದ ರೈಟರ್ಸ್, ಹೋಸ್ಟ್ ಮತ್ತೆ ಒನ್ ಆಫ್ ದ ಬೆಸ್ಟ್ ನರೇಟರ್ಸ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ನನ್ಗೆ ಒಂದ್ ಖುಷಿ ಆಗೋದೇನು ಅಂದ್ರೆ, ನೀವು ಬಹಳ ಸೈಕಲ್ ಹೊಡೆದಿದ್ದೀರಾ. ಪ್ರೊಫೆಷನಲಿ ನೀವು ಹಲವಾರು ವೇಷಗಳನ್ನ ಹಾಕಿದ್ರು, ಪ್ಯಾಷನೇಟ್ಲಿ ಯು ಆರ್ ವೆರಿ ಗುಡ್ ರೈಟರ್ ಅಂಡ್ ಒಳ್ಳೆ ವಾಗ್ಮಿ ಕೂಡ. ಸೊ ಈ ಟಂಗ್ ಟ್ವಿಸ್ಟರ್ಸ್ ಅಂತ ಏನ್ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ, ಅದನ್ನ ನೀವು ಕನ್ನಡದಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು, ಎಸ್ಪೆಷಲಿ ಕನ್ನಡ ಪ್ರಭದಲ್ಲಿ ಒಂದು ಕಾಲಮೇ ಬರ್ತಾ ಇತ್ತು. ಇಲ್ಲೇ ನಾನು ಅದನ್ನೇ ಹಿಡ್ಕೊಂಡು ಕೂತೀನಿ, ನಾಲಿಗೆ ನುಲಿ ಅಂತಾನೆ. ಎಷ್ಟು ಚೆನ್ನಾಗಿದೆ ಇದು ಕಾಲಮು. ಸೊ ಆಲ್ಮೋಸ್ಟ್ ಒಂದೂವರೆ ವರ್ಷ ಈ ಕಾಲಮ್ ಬಂತು. ಸೊ ಈ ನಾಲ್ಗೆ ನುಲಿ ಹೆಂಗ್ ಹುಟ್ಟಿತು? ನಾಲ್ಗೆ ನುಲಿ ಅಂದ್ರೆ ಟಂಗ್ ಟ್ವಿಸ್ಟರ್ಸ್ ಅಲ್ಲ ಇದು? ಹೌದು, ಬಹಳ ಸ್ವಾರಸ್ಯವಾಗಿದೆ. ಇದು ಆದ ರೀತಿ, ಇದಕ್ಕೆ ಪ್ರಚೋದನೆ ಎಲ್ಲಿಂದ ಬಂತು ಅನ್ನೋದು ನೋಡೋಣ. 98ರಲ್ಲಿ ಪ್ರಜಾವಾಣಿಗೋಸ್ಕರ ರಾಜ್ಯಾದ್ಯಂತ ರಸಪ್ರಶ್ನೆ ನಡೆಸ್ತಾ ಇದ್ದೆ. ಪ್ರತಿ ಜಿಲ್ಲೆಗೆ ಹೋಗಿ ಅಲ್ಲಿನ ಶಾಲೆಗಳಲ್ಲಿ 9 ಮತ್ತು 10ನೇ ತರಗತಿಯ ಮಕ್ಕಳಿಗೆ ಕನ್ನಡದ ರಸಪ್ರಶ್ನೆ ನಡೆಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಒಮ್ಮೆ ಈಗಿನ ವಿಜಯಪುರ, ಆಗಿನ ಬಿಜಾಪುರ, ಅಲ್ಲಿಗೆ ಹೋಗಿದ್ದಾಗ ಅಲ್ಲಿನ ಒಳಗಿನ ಅಂದ್ರೆ ಇಂಟೀರಿಯರ್ ಹಳ್ಳಿ ಹೆಣ್ಣು ಮಗಳೊಬ್ಳು ಕನ್ನಡದ ರಸಪ್ರಶ್ನೆಗೆ ಉತ್ತರವಾಗಿ ಬಹಳ ತೊಂದರೆ ಇಲ್ಲದೆ, ಏನು ಗೊತ್ತಿಲ್ಲದೆ ಮುಗ್ಧವಾಗಿ, ಅಂಕಲ್ ಕನ್ನಡದಲ್ಲಿ ಸ್ಪೀಕ್ ಮಾಡೋದು ವೆರಿ ಡಿಫಿಕಲ್ಟು ಅಂತ ಅಪ್ಪಣೆ ಕೊಡ್ಸಿದ್ಲು. ಇನ್ ಕೇಳೋ ಒಂಥರ ನನಗೆ ದಿಗ್ಭ್ರಮೆ ಆಯ್ತು, ಏನ್ ಹೇಳಕ್ಕೂ ತೋರ್ಸಿಲ್ಲ. ನಾನೇ ತೊದಲ್ಬಿಟ್ಟು ಸುಮ್ನಾಗ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಯೋಚನೆ ಶುರುವಾಯ್ತು, ಏನಿದು ಕನ್ನಡದ ಮಕ್ಕಳಿಗೆ ಕನ್ನಡದ ರಸಪ್ರಶ್ನೆಯಲ್ಲಿ ಕನ್ನಡ ಮಾತಾಡಕ್ ಆಗ್ತಿಲ್ವಲ್ಲ, ಯಾಕೆ? ಈ ವೈಫಲ್ಯಕ್ಕೆ ಏನ್ ಕಾರಣ ಅಂತ ಹುಡುಕ್ತಾ ಹೋದೆ. ಆಗ ತೋರಿದ್ದು ವೈಫಲ್ಯ ನಮ್ಮದು, ಮಕ್ಕಳದ್ದಲ್ಲ ಅಂತ ಅದೊಂದು ಸ್ಪಷ್ಟವಾಗಿ ಗೋಚರ ಆಯ್ತು. ಹಾಗೆ ಏನು ಇವುಗಳನ್ನ ಕನ್ನಡದಲ್ಲಿ ಮಾತನಾಡೋದಕ್ಕೆ ಪ್ರಚೋದಿಸಕ್ಕೆ, ಉತ್ಸಾಹ ಕೊಡೋಕೆ, ಸ್ಫೂರ್ತಿ ತುಂಬಕ್ಕೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನಮ್ಮ ಕನ್ನಡಕ್ಕೊಬ್ಬನೇ ಕೈಲಾಸಂ ಅವ್ರ ಕಡೆ ನನ್ನ ದೃಷ್ಟಿ ತಿರುಗ್ತು. ಅವರ ನಾಟಕಗಳಲ್ಲಿ ಕೆಲವು ಪದ ಪ್ರಯೋಗಗಳಿವೆ. ಪದ ಪ್ರಯೋಗ ಅಲ್ಲ, ಶ್ಲೋಕಗಳನ್ನೇ ಬರೆದು ಬಿಟ್ಟಿದಾರ. ಶ್ಲೋಕ ಇರ್ಲಿ, ಇದನ್ ಕೇಳಿ, ಬೀದಿಲ್ ಬಿದ್ದಿದ್ ಬಿಡ್ಕಾಸನ್ನ ಬಾಯಿ ಬಿಟ್ಕೊಂಡ್ ಬಗ್ ನೋಡ್ಕೊಂಡ್ ಬರ್ತಾ ಇದೆಯನೋ ಬಕವೆ. ಇದು ನನ್ ತುಂಬಾ ಆಕರ್ಷಿಸ್ತು. ಈ ರೀತಿ ಅನೇಕ ಪದ ರಚನೆಗಳನ್ನ ಕೈಲಾಸಂ ಮಾಡಿದ್ದಾರೆ. ಹಾಗೆ ನೀವು ಹೇಳಿದ್ರಲ್ಲ, ತರೀಕೆರೆ ಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿಗಳು ಮೇಯುತ್ತಿದ್ದವು, ಕಾಗೆ ಪುಕ ಗೂಬೆ ಪುಕ ಕಪ್ಪು ಕುಂಕುಮ ಕೆಂಪು ಕುಂಕುಮ, ಹೀಗೆ ಇವನ್ನ ಹೇಳ್ಕೊಂಡು ನಾವು ವಿನೋದವಾಗಿ ಹೇಳ್ತಾ ಇದ್ವಿ. ಹೊಸದನ್ನೇನಾದ್ರೂ ಬರೀಬೇಕು ಅಂತ ಯೋಚನೆ ಮಾಡಿದೆ. ಆಗ ಇದ್ದಕ್ಕಿದ್ದ ಹಾಗೆ ಅದು ದೈವ ಕೃಪೆನೇ ಇರಬಹುದು, ಬರೆಯಕ್ ಶುರು ಮಾಡಿದೆ. ಒಂದು ವರ್ಷದ ಅವಧಿಲಿ ಸುಮಾರು 500,000ಕ್ಕೂ ಹೆಚ್ಚು ಬರೆದಾಯ್ತು. ಇದನ್ನ ಜನ ತುಂಬಾ ಇಷ್ಟಪಟ್ರು. ಉದಾಹರಣೆಗೆ ನೋಡಿ, ತಾತನ ಟೋಪಿಯ ತುತ್ತ ತುದಿಯಲ್ಲಿ ತುದಿಗಾಲಲ್ಲಿ ತಿರುಗಿ ತಿಣುಕುತ್ತಿದ್ದ ತುಂಟ ತಿಗಣೆ. ತಾತನ ಟೋಪಿಯ ತುಟ್ಟ ತುದಿಯಲ್ಲಿ ತುದಿಗಾಲಲ್ಲಿ ತಿರುಗಿ ತಿಣುಕುತ್ತಿದ್ದ ತಿಗಣೆ. ತುಂಟ ತಿಗಣೆ. ನಾವು ಟ್ರೈ ಮಾಡ್ತಿದ್ರಿ. ತಾತನ ಟೋಪಿಯ ತುಟ್ಟ ತುದಿಯಲ್ಲಿ ತುಣುಕಾಡಿ ತಿರುಗುತ್ತಿದ್ದ ತುಂಟ ತಿಗಣೆ. ಬಳ್ಳಾರಿಯ ಬಲ್ಲಾಳರು ಬಲ್ಲವರಲ್ಲ, ಬಳ್ಳಾರಿಯವರು ಬಲ್ಲಾಳರಲ್ಲ. ಬಳ್ಳಾರಿಯ ಬಲ್ಲಾಳರು ಬಲ್ಲವರಲ್ಲ, ಬಳ್ಳಾರು ಬಳ್ಳಾರಿಯರಲ್ಲ.
ಸೂಪರ್, ಚೆನ್ನಾಗಿ ಹೇಳಿದ್ರಿ. ಇದ್ರಲ್ಲಿ ಏನು ಅಂತಂದ್ರೆ ತಮಾಷೆ, ಆ ತಪ್ಪಾಗುತ್ತೆ ನೋಡಿ, ತಪ್ಪಾಗಿ ತಿರ್ಗಾ ಮಾತಾಡ್ತೀರಿ, ಆ ಪ್ರಯತ್ನವನ್ನ ಪ್ರಚೋದಿಸೋದು ಇದರ ಉದ್ದೇಶ. ಓಕೆ, ಇವಾಗ ನಿಮ್ಗೊಂದು ಚಾಲೆಂಜ್ ಕೊಡ್ಬೇಕು ನಾನು ಅಂತ. 30 seconds ಟೈಮ್ ಕೊಡ್ತೀನಿ. ಅದ್ರಲ್ಲಿ ನೀವು ಎಷ್ಟು ಟಂಗ್ ಟ್ವಿಸ್ಟರ್ಸ್ ಅಂದ್ರೆ ನಾಲ್ಗೆ ನುಲಿನ್ ಹೇಳ್ತೀರಾ ನೋಡೋಣ ಅಂತ. ಓಕೆನಾ? ಇವಾಗ ಹೇಳಿರೋದು 2 ಹೇಳೋಂಗಿಲ್ಲ, ಬೇರೆ ಹೊಸ ಹೊಸ ಹೇಳ್ಬೇಕು. ರೆಡಿ? 3, 2, 1 ಗೋ. ಷೋಡಶಿಯರಿಗೆ ಶೈಶವದ ಅವಶೇಷಗಳು ವೇಷಗಳು ಶೋಭಿಸವು ಶಿವ. 1. ಹಳೆಯದೇ ಹೊಸತರೊಡನೆ ಹದವಾಗಿ ಹರಸಿ ಹಿತವಾಗಿ ಹೇಳಿ. 2. ಅಭಯ ದಯಗಳ ಅಭಾವವೇ ಅಭ್ಯುದಯಕ್ಕೆ ಆದ್ಯ ಭಯ. 3. ಬೇರೆಯವರನ್ನು ಬಗೆ ಬೇಟೆಯಾಡಿ ಭಂಗಪಡಿಸಿ ಬೇಗೆ ನೀಡಿ ಭಂಡರಿಗೆ ಬಂಡವಾಳವಿಲ್ಲದ ಬಡಾಯಿಯೇ ಬಂಡಿ ಮತ್ತು ಬಂಡವಾಳ. ಓಕೆ, ಲಾಸ್ಟ್. ಜಂಭಾರೂಢರಿಗೆ ಜಂಭದ ಜಂಬೂ ಸವಾರಿಗಳ ಜರೂರಿನ ಜರೂರತ್ತು. ಅಪ್ಪ 35 ಸೆಕೆಂಡ್ ಅಲ್ಲಿ ಇಷ್ಟು ಹೇಳಿದ್ರಿ. ಬಟ್ ನೀವ್ ಎಷ್ಟು ಚೆನ್ನಾಗಿ ಕಾಯಿನ್ ಮಾಡಿದೀರಾ ಇದನ್ನ ನೋಡಿ. ಜಾ ಅಂದ್ರೆ ಬರೀ ಜಾ ಅಕ್ಷರದಲ್ಲೇ ಎಲ್ಲ ಇರುತ್ತೆ, ಕೆಲವು ಅಕ್ಷರದಲ್ಲಿ ಬರೀ ಕಾ ಇರುತ್ತೆ. ಏನಿದು? ವಾಟ್ ಇಸ್ ದ ಬ್ಯೂಟಿ ಆಫ್ ಕಾಯಿನಿಂಗ್ ದಿಸ್? ಇದಕ್ಕೆ ಕಾರಣ ಕನ್ನಡದ ಪದ ಸಂಪತ್ತು. ಮೊದಲು ರೆವರೆಂಡ್ ಫಾದರ್ ಕಿಟ್ಟಲ್ 1872ರಿಂದ 90ನೇ ಇಸ್ವಿವರೆಗೂ ಬರೆದಿದ್ದ ಮೊದಲ ಕನ್ನಡ ನಿಘಂಟಿನಲ್ಲಿ 72,000 ಪದ ಇತ್ತು. ನಂತರ ನಮ್ಮ ತಂದೆ ಯಲ್ಗುಂಡಪ್ಪನವರು, ತೀನಂ ಶ್ರೀಕಂಠಯ್ಯ, ಡಿ.ಎನ್. ನರಸಿಂಹಾಚಾರ್ಯ ವಿನ್ಯಾಸ ಮಾಡಿದ ಕನ್ನಡ ನಿಘಂಟಿನಲ್ಲಿ ಲಕ್ಷಾಂತರ ಪದಗಳಿದ್ವು. ನಂತರ ಜಿ ವೆಂಕಟಸುಬ್ಬಯ್ಯನವರು ಅದನ್ನ ಪರಿಷ್ಕಾರ ಮಾಡಿದ್ರು. ಇತ್ತೀಚೆಗೆ ಡಾಕ್ಟರ್ ಕೃಷ್ಣ ಅನ್ನೋರು ಒಂದ್ ಹೆಜ್ಜೆ ಮುಂದೆ ಹೋಗಿ 3 ಸಂಪುಟಗಳಲ್ಲಿ 1,64,000 ಪದಗಳಿಗೆ ಕನ್ನಡದಿಂದ ಇಂಗ್ಲಿಷ್ ನಿಘಂಟು ಬರೆದಿದ್ದಾರೆ. 18 ವರ್ಷ ಬರೆದಿದ್ದಾರೆ. ಇದು ಕನ್ನಡದ ಪದ ಸಂಪತ್ತನ್ನು ತೋರಿಸುತ್ತೆ. ಮತ್ತೊಂದೇನು ಅಂತಂದ್ರೆ, ಕನ್ನಡದಲ್ಲಿ ಅತಿ ಹೆಚ್ಚು ನಿಘಂಟುಗಳಿರೋದು ಕನ್ನಡದಲ್ಲಿ. ಸುಮಾರು 20-30ಕ್ಕೂ ಹೆಚ್ಚು ನಿಘಂಟುಗಳಿವೆ ಕನ್ನಡದಲ್ಲಿ. ಯಾವ ತರ? ಹಳೆಗನ್ನಡದ ನಿಘಂಟು, ಟೀಕಾ ನಿಘಂಟು, ಕನ್ನಡ ನಿಘಂಟು, ಇಂಗ್ಲಿಷ್ ಕನ್ನಡ ನಿಘಂಟು, ವಿಜ್ಞಾನ ಕೋಶ, ಪದಕೋಶ, ಪ್ರಾಚೀನ ಪದಕೋಶ, ಬೇಕಾದಷ್ಟಿವೆ. ಇವಾಗ ನಿಮ್ಗೊಂದು ಆಟ ಆಡ್ಸೋಣ ಅಂತ. ನೀವು ಉಲ್ಟಾ ಹಾಡು ಹೇಳಿದೀರಾ ಯಾವತ್ತಾರ? ಉಲ್ಟಾ ಹಾಡು ಹೇಳಿದೀರಾ? ಇವಾಗ ಇದನ್ನ ಹೇಳಿ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ. ಈ ಹಾಡೋದು ಉಲ್ಟಾ ಹೇಳಿ ನೋಡೋಣ. ನಂಗ್ ಬರಲ್ಲಪ್ಪ. ಏನ್ ಅಂಕಲ್ ಹಿಂಗ್ ಹೇಳ್ತಾ ಇರಾ? ಲೆಬ್ಬಿತರದಲ್ಲಿ ರಿಯೂಸದಂತಣಿರಕ. ಇದು ಚೇಷ್ಟೆ, ಇದು ಪಕ್ಕಾ ಚೇಷ್ಟೆ, ವಿನಾಯಕನ್ ಚೇಷ್ಟೆ, ಬೇಜಾನ್ ಹೇಳ್ತೀರಾ? ನಾಯಕನ್ ಚೇಷ್ಟೆ ಬಿಡು. ಇವಾಗ ನೀವು 22 ಆಟಗಳನ್ನ ಸೃಷ್ಟಿ ಮಾಡಿದೀನಿ ಅಂತ ಹೇಳಿದ್ರಿ ನೀವು. ಹೌದು. ಈ 22 ಆಟಗಳಲ್ಲಿ ಒಂದು 2 ಯಾವ್ದು ಅಂತ ಹೇಳಿ ನೋಡೋಣ. ನೀವು ಪದ ಚಮತ್ಕಾರ ಕೇಳಿದ್ರಿ, ಅದ್ರಲ್ಲಿ ಒಂದು ತಮಾಷೆ ತೋರಿಸ್ತೀನಿ ನಿಮ್ಗೆ. ಈಗ ನೋಡಿ, ಈ ಎಲ್ರು ಹುಡುಗರು ಹುಡುಗಿರು ಪ್ರೀತೆ ಅಂತ ಹಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಅವಸರ ಪ್ರೇಮಿ ಅಂತ ಹೇಳ್ಬೋದಲ್ವಾ? ಅವ್ರಿಬ್ರು ಪ್ರೀತಿ ಮಾಡ್ತಾ ಇರುವಾಗ ಒಬ್ಬ ಹುಡುಗ ಬಂದು ಅವಳು ಕತ್ತಿಗೆ ಕೈ ಹಾಕಿ ಆ ಚಿನ್ನದ ಸರನ ಕಿತ್ಕೊಂಡು ಹೋಗ್ತಾನೆ. ಅವಾಗ ಅವ್ನು ತೋರಿಸ್ಬಿಟ್ಟು ಅವ ಸರ ಪ್ರೇಮಿ ಅಂತ ಹೇಳ್ಬೋದು ಅಲ್ವಾ? ಆಮೇಲೆ ನೋಡಿ, ಗಂಡ ಹೆಂಡತಿಗೆ ದಸರಾ ಸಮಯದಲ್ಲಿ ನೋಡೆ ಚಿನ್ನ ದಸರಾ ಬಂತು ಅಂತ ಹೇಳ್ತಾನೆ. ಚಿನ್ನ ದಸರಾ ಬಂತು ಅಂತ ಹೇಳ್ತಾನೆ. ಹೆಂಡತಿ ಕೇಳಿಸೋದು ಚಿನ್ನದ ಸರ ಬಂತು ಅಂತ. ಅದಾ ಈ ಕಡೆ ಬಂದ್ಬಿಡುತ್ತೆ. ಚಿನ್ನ ದಸರಾ ಬಂತು ಅಂತ ಹೇಳಿದ ಅವಳಿಗೆ ಚಿನ್ನದ ಸರ ಬಂತು. ಎಲ್ರಿ ಚಿನ್ನದ ಸರ ಕೊಡ್ರಿ ಅಂತಾಳೆ. ಅವನ್ ಬೆಬೆಬೆ. ನೀವು ಒಂದ್ ಕಡೆ ನಾಲಿಗೆಲ್ಲೂ ನೀವು ಮಾಡಿದೀರಾ, ಇನ್ನೊಂದ್ ಕಡೆ ಇಂಗ್ಲಿಷ್ ಅಲ್ಲಿ ಪ್ಯಾಲಿಂಡ್ರೋಮ್ಸ್ ನ ಕರಿತೀವಿ. ಕನ್ನಡದಲ್ಲಿ ನೀವ್ ಅದನ್ನ ಏನಂತ ಕರಿತೀರಾ? ಕನ್ನಡದಲ್ಲಿ ಪ್ಯಾಲಿಂಡ್ರೋಮ್ಗೆ ಗತ ಪ್ರತ್ಯಾಗತ ಅಂತ ಹೆಸರು. ಗತ ಪ್ರತ್ಯಾಗತ. ಗತ ಪ್ರತಿ ಆಗತ. ಓಕೆ. ಹೋಗಿದ್ದು ಮತ್ತೆ ವಾಪಸ್ ಬರುತ್ತೆ ಅಂತ. ನನ್ಗೆ ಯಾಕೋ ಇದು ಅಷ್ಟು ಸ್ವಲ್ಪ ಬೋರಿಂಗ್ ಆಗಿದೆ, ಏನಂತ ಇದು ಸಂಸ್ಕೃತ ಭೂಯಿಷ್ಠವಾಗಿದೆ ಅನ್ನಷ್ಟು. ಅದಕ್ಕೆ ನಾನೇ ಒಂದ್ ಮಾಡಿದೆ, ಸುತ್ತಿ ಸುತ್ತ ಸುತ್ತಿಸು. ಸುತ್ತಿ ಸುತ್ತ ಸುತ್ತಿಸು. ಅದು ಹಾಗೇನೆ. ನೈಸ್. ಈಗ ಒಂದು ನಾಯಿ ಅಥವಾ ಬೆಕ್ಕು ನೀವು ನೋಡಿರ್ಬಹುದು, ತನ್ನ ಬಾಲ ತಾನೇ ಕಚ್ಕೊಂಡು ತಿರುಗ್ತಾ ಇರುತ್ತೆ. ಅದೇ ತರ ನಾವು ತಿರುಗ್ತಾ ಇರ್ತೀವಿ ಪದ ಹಿಡ್ಕೊಂಡು. ಇನ್ನೊಂದೆರಡು ಹೇಳಿ ಅಂಕಲ್ ಇದೆ ತರ. ಈಗ ನೋಡಿ, ನಮ್ಮ ರಾಜಕಾರಣಿಗಳು ತಗೊಳ್ಳಿ, ಅವ್ರಿಗೆ ಅಧಿಕಾರದ ಕುರ್ಚಿಲಿ ಹೋಗಿ ಕೂತ್ರೆ ಎದ್ಬರಕೆ ಇಷ್ಟ ಇರಲ್ಲ. ಅಲ್ಲೇ ಸವಾರಿ, ಅಲ್ಲೇ ವಾಸ.
ಅವ್ರನ್ನ ಸವಾರಿ ವಾಸ ಅಂತ ಹೇಳ್ಬಹುದಾ? ಸವಾರಿ ವಾಸ. ಸವಾರಿ ವಾಸ. ಅವ್ರು ಮಾಡೋ ಮೊದಲನೇ ಕೆಲಸ ಏನ್ ಗೊತ್ತಾ? ತಮ್ಮ ಮಗನಿಗೆ ಯಾವ್ದಾದ್ರು ನಿಗಮದ ಚೇರ್ಮನ್ ಗಿರಿ ಕೊಡಿಸ್ತಾರೆ. ಅದನ್ನ ಹೇಗೆ ಹೇಳ್ಬೋದು? ಮಗನಿಗೆ ನಿಗಮ, ಮಗನಿಗೆ ನಿಗಮ. ಓಕೆ, ಹೀಗೆ ನೂರಾರಿವೆ. ವಿಕಟ ಕವಿ, ಅದು ಬಹಳ ಹಳೆದು. ಆಮೇಲೆ ನೋಡಿ, ಮದ್ರಾಸಿನ ಸಿದ್ದರಾಮ, ಅವು ಹಳೆವು. ಹೊಸದು ಈಗ ಈ ನಮ್ಮ ದಸರಾ ಎಷ್ಟು ಚೆನ್ನಾಗಿರುತ್ತಲ್ವಾ, ವಿಶ್ವವಿಖ್ಯಾತ ವಿಜೃಂಭಣೆ. ಅದನ್ನ ರಸ ದಸರಾ ಅಂತ ಕರಿಬಹುದಾ? ರಸ ದಸರಾ. ಎರಡು ಕಡೆಯಿಂದ ಈಗ ಹೋದ್ರು ಅದೇ. ಓಕೆ. ನಿಖರ ಖನಿ. ಖನಿ ಅಂದ್ರೆ ಒಂದು ಸಣ್ಣ ಹನಿ. ನಿಖರ ಖನಿ. ನಿಖರ ಅಂದ್ರೆ ಬಹಳ ಖಚಿತವಾದದ್ದು. ನಿಖರ ಖನಿ. ಲಗೋರಿ ಗೋಲ. ನೀವು ಚಿಕ್ಕನ್ನಲ್ಲಿ ಆಡ್ತಿದ್ರಲ್ಲ ಲಗೋರಿ, ಅದನ್ನ ಗೋಲವಾಗಿಡ್ಬೇಕು. ಆ ಕಲ್ಲುಗಳು ಗೋಲ ಅಂದ್ರೆ ಸರ್ಕಲ್ ತರ ಇರ್ಬೇಕು. ಲಗೋರಿ ಗೋಲ, ಲಗೋರಿ ಗೋಲ. ವಾವ್, ಇದು ಪದ ತಿರುವು ಅಲ್ಲೇ ಅಡಕೊಂಡಿರುತ್ತೆ. ಅದನ್ನ ನಾವು ಪತ್ತೆ ಮಾಡ್ಬೇಕು. ಈಗ ವಿನಾಯಕನ ಮೇಲೆ ಗಜಾನನ, ಅವನ ಮೇಲೆ ಏನಾದ್ರು ಹೇಳಿ. ಗಜಾನನ ಬಹಳ ಸುಲಭ. ಏನು? ಅವನ್ ಜಾಗ ಎಲ್ಲಿ? ಅವನ ಜಾಗ ಎಲ್ಲಿರ್ತಾನ ಅಲ್ಲಿ. ನಮ್ಮ ಹೃದಯದಲ್ಲಿ. ಗಜಾನನನ ಜಾಗ, ಗಜಾನನನ ಜಾಗ. ಕ್ಯಾ ಬಾತ್ ಹೈ. ಅದು ಕ್ರಿಯೇಟಿವಿಟಿ. ಅಂದ್ರೆ ಟಕಾರತ್ವ ಸೃಷ್ಟಿ ಮಾಡ್ತೀರಾ ಅಲ್ವಾ? ಅದ್ ಅವನೇ ಕೊಟ್ಟಿರೋದು. ಇದೆಲ್ಲ ವಿನಾಯಕನ ಪ್ರಸಾದ. ನಾಯಕ ವಿತ್ ವಿನಾಯಕ. ಅದಕ್ಕೆ ಇದನ್ನ ನಾವು ಪ್ಯಾಲಿಂಡ್ರೋಮ್ಸ್ ಅಂತ ಕರಿತೀವಿ. ಈ ಅಂತಾಕ್ಷರಿ ತರನೇ ನೀವು ತ್ರಿವಳಿಗಳು ಅಥವಾ ತ್ರಿಪದಿಗಳನ್ನ ಉಪಯೋಗಿಸ್ಕೊಂಡು ಆಟಗಳನ್ನ ಮಾಡಿದೀರಾ. ಆಮೇಲೆ ಏನ್ ಹೇಳ್ತೀರಾ, 5 ಅಕ್ಷರಗಳನ್ನ ಉಪಯೋಗಿಸ್ಕೊಂಡು ಆಟಗಳು ಮಾಡಿದೀರಾ. 2, 3, 4, 5 ಅಕ್ಷರದ್ದು. ಓಕೆ. ನೋಡಿ, ನದಿ, ಅದ್ರ ಕೆಳಗಡೆ ದಿನ, ಅಡ್ಡ ಉದ್ದ ಒಂದೇ. ನದಿ, ದಿನ ಆಯ್ತು. 3 ಅಕ್ಷರ ತಗೊಂಡ್ರೆ ನೀವು ಅಂತ್ಯಾಕ್ಷರಿ ಅಂತ ಹೇಳಿದ್ರಿ. ಆಗ್ರಹ. ಆಗ್ರಹ ಅಥವಾ ಬೇಡ, ವಿಗ್ರಹ ತಗೊಳ್ಳಿ. ವಿಗ್ರಹ. ಗ್ರಹಣ. ಓಕೆ, 2 ಅಕ್ಷರ. ಗ್ರಹಣ, ಹಣತೆ. ಓಕೆ, ಆಡೋಣ, ಒಂದ್ ಆಟ ಆಡೋಣ ಇವಾಗ. ಹಂಗೇನೆ ವಿಗ್ರಹ, ಗ್ರಹಣ, ಹಣತೆ ಒಂದ್ರ ಕೆಳಗೊಂದ್ ಬರೆದ್ರೆ ಆಯ್ತು. ಆಡೋಣ ಬನ್ನಿ. ರೂಲ್ಸ್ ಗೊತ್ತಾಯ್ತಲ್ಲ, ಸಿಂಪಲ್. ಲಾಸ್ಟ್ 2 ಅಕ್ಷರ ಇಟ್ಕೊಂಡು ಮುಂದಿನ ಅಕ್ಷರ ಬಟ್ ಇಟ್ ಶುಡ್ ಬಿ 3 letter ವರ್ಡ್. ಹೌದು. ಓಕೆ. ಸಂಭ್ರಮ ಮಾಡಿ. ಸಂಭ್ರಮ. ಸಂಭ್ರಮ ಭಾವತ್ತು. ಭ್ರ. ಭ್ರಮ. ದುಂಬಿಗೆ ಇನ್ನೊಂದು ಪದ ಭ್ರಮರ. ಮುಂದಿದ್ದು ಮರ. ಮರಣ. ಮರಣ. ನೋಡಿ, ಅದೇ ತರ ಅಮರ. ಮರಣ ಕಷ್ಟ ಅಂಕಲ್ ನೀವು. ರಣ. ರಣಜಿ. ರಣಜಿ ಟ್ರೋಫಿ ನಮ್ ಕ್ರಿಕೆಟ್. ರಣಜಿ. ದುಲೀಪ್ ಟ್ರೋಫಿ, ರಣಜಿ ಟ್ರೋಫಿ. ದುಲೀಪ್ ಟ್ರೋಫಿಗೆ ದುಲೀಪ್ ಅವ್ರ ಹೆಸರಿಟ್ಟಿತ್ತು, ದುಲೀಪ್ ಸಿಂಜಿ ಅಂತ. ಅವ್ರ ಚಿಕ್ಕಪ್ಪ ರಣಜಿ. ರಣಜಿ ಆಯ್ತು. ಹೀಗೆ 3 ಅಕ್ಷರದ ಆಯ್ತಾ? ಇವಾಗ ನಜಿಯಿಂದ ಹೇಳಿ. ಇವಾಗ ನೀವು ಮುಗಿಸಂಗಿಲ್ಲ ಆಟ. ಇವಾಗ ಣಯಿಂದ ಹೇಳಿ ನೀವು. ಯಾವ್ದ್ರಿಂದ? ನಜಿ. ರಣಜಿ. ರಣಜಿ. ರಣಜಿಯಿಂದ ಕಷ್ಟ. ರಣಜಿ ನಕಾರ, ಜಿರಳೆ. ನೋಡಿ, ಅಲ್ಲಿ ಇಲ್ಲಿ ಕೂತ್ಕೊಂಡೆ ಹೇಳಿದ್ದು. ರಣಜಿ ನಕಾರ, ಜಿರಳೆ. ನಕಾರ ಅಂದ್ರೆ ನ ಅಕ್ಷರದಿಂದ ಪ್ರಾರಂಭ ಆಗೋದು ನಕಾರ. ಹೌದು. ಜಿರಳೆ. ರಣಜಿ ನಕಾರ, ಜಿರಳೆ. ಏನೋ ಚೀಟಿಂಗ್ ಮಾಡ್ತಾ ಇದಾರೆ ಅನ್ಸ್ತಾ ಇದೆ ನನಗೆ. ಇಲ್ರಿ, ನೀವು ಬರದ್ ನೋಡ್ರಿ. ರಣಜಿ ನಕಾರ, ಜಿರಳೆ. ರಣಜಿ ನಕಾರ, ಜಿರಳೆ. ಓಕೆ, ಇದು 3 ಅಕ್ಷರ. 4 ಅಕ್ಷರ ಹೇಳಿ. ಓಕೆ. ಈ ಜ್ಯೋತಿಷಿಗಳು ಹೇಳ್ತಾರೆ ನಿಮ್ ಗ್ರಹಚಾರ ಬಿಡಿಸ್ತೀವಿ ಅಂತ. ಗ್ರಹಚಾರ. ಅದು ಅವರು ಹಳ್ಳಿ ರಸ್ತೆ. ಆ ಚಾರಣಿಗ ಯಾರು? ಗುಡ್ಡ ಹತ್ತೋನ್ಗೆ ಚಾರಣಿಗ ಅಂತೀವಿ. ರಸ್ತೆಗಳು. ಗ್ರಹಚಾರ, ಹಳ್ಳಿ ರಸ್ತೆ, ಚಾರಣಿಗ, ರಸ್ತೆಗಳು ಬರೆದ್ರೆ ಅಡ್ಡ ಉದ್ದ ಒಂದೇ. ಈ ಸಂಭ್ರಮವನ್ನು ಅನಾವರಣ ಮಾಡ್ಲಿಕ್ಕೆ ನಾನು ಇವನ್ನೆಲ್ಲ ಮಾಡಿರೋದು. ನೀವು ಮಾಡ್ತಾ ಮಾಡ್ತಾ ಆಡ್ತಾ ಆಡ್ತಾ ನಿಮ್ಗೆ ಗೊತ್ತಿಲ್ಲದೆ ನಿಮ್ಗೆ ಮನೋರಂಜನೆ ಆಗ್ತದೆ. ಕನ್ನಡ ಕಲಿತಾ ಹೋಗ್ತೀರಾ. ನನ್ನ ಕಾರ್ಯಕ್ರಮಗಳಿಗೆ ಕೆಲವರು ಬರ್ತಾರೆ, ತಾವು ಉದ್ದಾಮ ಪಂಡಿತರು ಅಂತ ಅನ್ಕೊಂಡಿರ್ತಾರೆ. ಅವ್ರಿಗೆ ತುಂಬಾ ಸರಳವಾದ ಒಂದು ಪ್ರಶ್ನೆ. ಒಂದು ನಮ್ಮ BS ಚಂದ್ರಶೇಖರ್ ಅಂತಾರ, ಗೂಗ್ಲಿ. ಸರ್, ನಿಮ್ಗೆ 4 ಪದದ ಒಂದು ವಾಕ್ಯ ಹೇಳ್ತೀನಿ ಸರ್, ಅದ್ ಇಂಗ್ಲಿಷ್ ಅಲ್ಲಿ ಹೇಳಿ ಸರ್ ಅಂತ. ಬಹಳ ಸರಿ ಸರ್ ಅಂತೆಲ್ಲ ಸರಿ ಮಾಡ್ಕೊಂಡು ನಿಂತ್ಕೋತಾರೆ. ನೀವು ನಿಮ್ಮ ಅಪ್ಪಂಗೆ ಎಷ್ಟನೇ ಮಗ? ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ ಸರ್. ಯುವರ್ ಫಾದರ್ಸ್ ವಿಚ್ ಒನ್ ಸನ್. ಅದು ಗ್ರಾಮ್ಯಾಟಿಕಲಿ ಸರಿ ಇಲ್ವಲ್ಲ. ನೀವು ನಿಮ್ಮ ಅಪ್ಪಂಗೆ ಎಷ್ಟನೇ ಮಗ. ಇದರಲ್ಲಿ ತಮಾಷೆ ಏನಂದ್ರೆ, ಸನ್ ಆರ್ ಯು ಟು ಯುವರ್ ಫಾದರ್. ಅದು ವ್ಯಾಕರಣಬದ್ಧವಾಗಿದ್ಯಾ? ಇಲ್ಲ.
ಇದು ಕನ್ನಡದ ಸೊಗಸು. ಕನ್ನಡವನ್ನ ನೀವು ಹೇಗೆ ಓದ್ತಿರೋ ಹಾಗೆ ಬರಿಬಹುದು. 6 ಶೈಲಿಗಳಲ್ಲಿ: ಮಂಗಳೂರು ಶೈಲಿ, ಧಾರವಾಡದ ಶೈಲಿ, ಮೈಸೂರು ಶೈಲಿ, ಬಳ್ಳಾರಿ ಶೈಲಿ, ಹರಪನಹಳ್ಳಿ ಶೈಲಿ, ಬೀದರ್ ಶೈಲಿ. 6 ಶೈಲಿಗಳನ್ನ ನಾವು ಗುರುತಿಸ್ತೀವಿ. ಉದಾಹರಣೆಗೆ ನೋಡಿ, ನಾವು ಮೈಸೂರಿನವರು ಧಾರವಾಡದವ್ರನ್ನ ಅವ ಇಳಿಲಿಕ್ ಹತ್ಯಾನ ಅಂತ ಹೇಳ್ತಾರೆ. ನಾನ್ ಕೇಳ್ತೀನಿ, ಸ್ವಾಮಿ ಹತ್ತದ ಮೇಲೆ ಇಳಿಲೇಬೇಕು, ಅವ ಇಳಿಲಿಕ್ ಹತ್ಯಾನ ಅಂತ ಯಾಕೆ ಹೇಳ್ಬೇಕು ಅಂತ ಕೇಳ್ತೀನಿ. ಅದಕ್ಕೆ ಅವ್ರು ಹೇಳ್ತಾರೆ, ಸ್ವಾಮಿ ನೀವು ಮೈಸೂರು ಮಂದಿ ಭಾರಿ ಬೆರ್ಕಿ ಅದಿರ್ ಬಿಡ್ರಿ, ಕಳ್ಳ ಸಿಕ್ಕ ಬಿದ್ದ ಅಂತೀರಿ. ಸಿಕ್ಕ ಸರಿ ಬಿದ್ದ ಯಾಕ, ಅಲ್ಲೇನ್ ಬಾಳೆಹಣ್ಣಿನ ಸಿಪ್ಪಿ ಇತ್ತೇನು? ಆಗ ಒಬ್ಬ ಮಂಗಳೂರ್ನವ್ರು ಬರ್ತಾನೆ, ಎಂತದ್ದು ಮಾರಾರೆ ಮಂಡೆ ಬಿಸಿ ಮಾಡ್ತೀರಿ ನೀವು, ಇಂಥದ್ದು ಮಾಡ್ಲಿಕ್ಕೆ ಉಂಟಾ, ಹೀಗೆ ಹೇಳಬೇಕು ನೋಡಿ ಅಂತ ಅವನು ಕ್ರಾಂತಿ ಮಂಗಳೂರು ಶೈಲಿಯಲ್ಲಿ ಮಾಡ್ತಾನೆ. ಇದು 50-100 ಕಿಲೋಮೀಟರ್ಗೊಮ್ಮೆ ಭಾಷೆ ಬದಲಾಗ್ತಾ ಹೋಗುತ್ತೆ. ಅದು ಭಾಷೆಯ ಸೊಗಸು, ವೈವಿಧ್ಯ. ಆ ಸೊಗಸು ಸೊಗಡನ್ನ ನಾವು ಹೇಳ್ಕೊಂಡಷ್ಟು ಮಜಾ. ಈಗ ನೋಡಿ, ಬಿಜಾಪುರದ ಹಜಾರದಾಗ ಇಜಾರ ತೊಟ್ಟವರು 1000 ಮಂದಿ. ಹಜಾರ, ಇಜಾರ, ಅಲ್ಲಿ ಉರ್ದು ಮಿಶ್ರಿತ. ಹರಪನಹಳ್ಳಿ ಕಡೆ ಆಕಾತ್ರಿ ಅಂತಾರೆ, ಆಗತ್ತೆ ಅನ್ನೋದಕ್ಕೆ ಆಕಾತ್ರಿ ಅಂತಾರೆ. ಹೀಗೆ ನಾವು ಭಾಷೆಯನ್ನ ಸವಿಯಬೇಕು, ಭಾಷೆಯ ಸವಿಯನ್ನ ಆಸ್ವಾದಿಸಬೇಕು, ಆ ಸ್ವಾದವನ್ನ ಇನ್ನೊಬ್ಬರಿಗೆ ಉಣಬಡಿಸ್ಬೇಕು. ಅದೇ ನನ್ನ ಒಂದು ಅಭಿಲಾಷೆ. ಸೊ ಇದು ಒಂಥರ ಆಟಗಳಾದ್ರೆ ಬೇರೆ ತರದ ಆಟಗಳು ಏನೇನಿದೆ ನಿಮ್ಮ ಹತ್ರ? ಪಂಚಾಕ್ಷರ ಅಂತ ಒಂದಿದೆ. ಓಕೆ. ಹಿಂದಿನ ಕಾಲದಲ್ಲಿ ಪ್ರತಿ ಪತ್ರದ ಒಕ್ಕಣೆ ಅಂದ್ರೆ ಪ್ರಾರಂಭ, ಉಭಯ ಕುಶಲೋಪರಿ ಸಾಂಪ್ರತ ಅಂತ ಇರ್ತೈತೆ. ಇದರ ಅರ್ಥ ನಾವು ಚೆನ್ನಾಗಿದ್ದೀವಿ, ಇಲ್ಲಿ ಚೆನ್ನಾಗಿದ್ದೀವಿ, ನೀವು ಅಲ್ಲಿ ಚೆನ್ನಾಗಿದ್ದೀರಾ ಅಂತ. ಒಂದು ಕನ್ನಡದ ಹಾಡು ಬಂದಿದೆ, ನಾನ್ ಇಲ್ಲಿ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾ ಅಂತಾನು ಒಂದು ಬಹಳ ಪ್ರಸಿದ್ಧ ಹಾಡು ಬಂದಿದೆ. ಈ ಕುಶಲೋಪರಿಯಿಂದ ಒಂದು ಆಟ ಹುಟ್ಕೊಂತು. ಹೇಗೆ ಅಂತೀರಾ? ಕುಶಲೋಪರಿ ಅನ್ನೋದನ್ನ ಗಮನಿಸಿ. ಈ ಆಟ ಬಹಳ ಒಂಥರ ತಮಾಷೆಯಾಗಿದೆ. ಪರಿ ಅನ್ನೋ 2 ಅಕ್ಷರದಿಂದ ಇನ್ನೊಂದು 5 ಅಕ್ಷರದ ಪದ ಮಾಡ್ಬೇಕು. ಕುಶಲೋಪರಿ, ಪರಿ, ಪರಿಶ್ರಮ, 5 ಅಕ್ಷರ ಬೇಕು. ನಾನು ಹೇಳ್ತೀನಿ ಬಿಡಿ. ಪರಿವ್ರಾಜಕ. ಪರಿವ್ರಾಜಕ. ಮುಂದಿನ ಸುಲಭ, ನೀವು ಆರಾಮಾಗಿ ಬಿಡಿಸ್ತೀರಾ. ಪರಿವ್ರಾಜಕ. ಸೊ ಜಕ ಇಂದ ಹೇಳ್ಬೇಕಲ್ಲ, ಜಕಣಾಚಾರಿ. ನೋಡಿದ್ರ? ಆ ಚಾರಿಯಿಂದ ಏನ್ ಹುಟ್ಕೊಂತು ಗೊತ್ತಾ? ಉತ್ತಮ ನಡತೆ ಉಳ್ಳ ವ್ಯಕ್ತಿ. ಹೇಳಿ. ಚಾರಿತ್ರಶೀಲ. ಅರೆ ವಾ, ನೀವು ನಿಜವಾಗ್ಲೂ ನಾಯಕರಿ. ಈಗ ನೋಡಿ, ಶೀಲ ಇಂದ ಶುರು ಮಾಡಿ. ಶೀಲ ನಿಮ್ಗೊಂದ್ ಸವಾಲು. ಉತ್ತಮ ನಡತೆ ಉಳ್ಳ ವ್ಯಕ್ತಿ ಅಂತ ಹೇಳಿದೆ ಅಲ್ವಾ? ಇಂಥ ನಡತೆ ಉಳ್ಳ ಚಿಕ್ಕ ಹುಡುಗ. ಆ ಸೂಚನೆಯಲ್ಲೇ ಉತ್ತರ ಅಡಗಿದೆ. ಇಂಥ ನಡತೆ ಉಳ್ಳ ಚಿಕ್ಕ ಹುಡುಗ. ಶೀಲ, ಶೀಲವಂತ ಅಲ್ಲ ಅಂತ 4 ಅಕ್ಷರ ಆಯ್ತು. ಚಿಕ್ಕ ಹುಡುಗನ್ಗೆ ಏನ್ ಹೇಳ್ತೀರಾ? ಶಿಲಾ ಬಾಲಕ. ಬರೀ ಬಾಲಕನಪ್ಪ, ಬಾಲಕ. ಶಿಲಾ ಪ್ರವೀಣ. ಬಾಲಕ ಅಂತ ಹೇಳ್ಬೋದು. ಇನ್ನೊಂದ್ ಪದ ಗೊತ್ತಾಗ್ತಾ ಇಲ್ಲ ಅಂಕಲ್. ಶೀಲಕುಮಾರ. ಶೀಲಕುಮಾರ. ಇವಾಗ ಮಾರ. 106 ಜನಗಳ ಏಕಕಾಲದ ಹತ್ಯೆ. ಮಾರಣ ಹೋಮ. ಆರೆವಾ, ನೀವು ಹೋಮ. ಇವಾಗ ಅದ್ರ ಜೊತೆ ಏನ್ ಮಾಡ್ತೀರಾ? ಹೋಮ ಹವನ. ಓ ನೈಸ್. ವನ. ವನದಲ್ಲಿ ವಾಸಿಸೋನ್ಗೆ ಏನ್ ಮಾಡ್ತೀರಿ? ಏನ್ ಹೇಳ್ತೀರಾ? ವನದಲ್ಲಿ ವಾಸಿಸೋ ಮನುಷ್ಯನಿಗೆ ವನವಾಸಿ. ವನವಾಸಿ 4 ಅಕ್ಷರ. ವನದಲ್ಲಿ ಅವ್ರಿಗೊಂದು ಖಚಿತವಾದ ಹೆಸರಿದೆ. ವನದಲ್ಲಿ ವಾಸಿಸುವ ಮನುಷ್ಯನಿಗೆ. ಅದು ಗತಪ್ರತ್ಯ ಆಗತ್ತೆ. ಅದೊಂದು ಸುಳಿವು ಕೊಡ್ತೀನಿ. ವನಮಾನವ. ವನಮಾನವ. ವಾವ್. ಓ, ಹಿಂಗೋದ್ರು ವನಮಾನವ, ಹಿಂಗೋದ್ರು ವನಮಾನವ. ನೈಸ್. ಈಗ ಇದ್ರಿಂದ ಇನ್ನೊಂದು ಹೊಸ ಜೀವನಕ್ಕೆ ಏನ್ ಹೇಳ್ತೀರಾ? ನವಜೀವನ. ನವಜೀವನ ಅಲ್ವಾ? ನಮ್ಮ GS ಶಿವರುದ್ರಪ್ಪನವರು, ನಮ್ಮ ರಾಷ್ಟ್ರಕವಿ, ಅವರು ಒಂದು ಹಾಡು ಬರೆದಿದ್ದಾರೆ. ವಾಣಿ ಜಯರಾಮ್ ಹೇಳಿದ್ದಾರೆ. ತುಂಬಾ ಅದ್ಭುತವಾದ ಹಾಡು. ಹಾಡು ಹಳೆಯದಾದರೇನು, ಭಾವ ನವನವೀನ ಅಂತ. ನವೀನ ಅಂತ ಒಬ್ಬ ಹುಡುಗ ಇದ್ರೆ ಅವನ್ ಈ ಕಡೆಯಿಂದಾನು ನವೀನ, ಆ ಕಡೆಯಿಂದಾನು ನವೀನ. ನವನವೀನ ಅದನ್ನ ಹೇಗೆ ಮಾಡೋದು? ನವನವೀನ ಅಂದ್ರೆ ಒಂದು ಒಂದು ಹೊಸದಾದ ವನ ನೀವು ಉದ್ಘಾಟನೆ ಮಾಡ್ತೀರಾ. ಒಳ್ಳೊಳ್ಳೆ ಎಲ್ಲಾ ಕಡೆಯಿಂದ ಗಿಡಗಳನ್ನ ತಂದು ಮಾವು, ಹಲಸು, ತೆಂಗು ಎಲ್ಲವನ್ನು ನೆಡ್ತೀರಾ. ಅದಕ್ಕೇನ್ ಹೇಳ್ತೀರಾ? ನವನವೀನ ವನ. ಓ, ನವನವೀನ ವನ. ಇದು ನಮ್ಮ ಕನ್ನಡದ ಸೊಗಸು, ಕನ್ನಡದ ಗತಪ್ರತ್ಯಾಗತಗಳ ಸೊಗಸು. ಇದೇ ತರ ಬೇರೆ ಇನ್ನೇನೇನ ನೀವು ಸೃಷ್ಟಿ ಮಾಡಿದ್ರ? ಮುಂದೆ ಓಡೋ ಪದಗಳು ಕೇಳಿದೀರಾ? ಏನ?
ಮುಂದಕ್ಕೆ ಓಡೋ ಪದಗಳು. ಮುಂದಕ್ಕೆ ಓಡೋ ಪದಗಳು ಏನು? ಉಂಡು ಮನೆ ಕನ್ನ ಹಾಕ್ಬಾರ್ದು ಅಂತಾರೆ. ಕನ್ನ ನಮ್ ಭಾಷೆ ಯಾವುದು? ಕನ್ನಡ. ಕನ್ನಡ. ನಾನೇನ್ ಹಾಕೊಂಡಿದ್ದೀನಿ? ಕನ್ನಡಕ. ನೀವ್ ಇನ್ನೊಬ್ರಿಗೆ ಏನ್ ಹೇಳೋಣ ಅಂತಿದ್ದೀರಿ? ಕನ್ನಡ ಕಲಿ ಅಂತ ಹೇಳ್ತಿದ್ದೀರಿ ಅಲ್ವಾ? ಕನ್ನಡಕ, ಕನ್ನಡ ಕಲಿ. ಕನ್ನಡ ಕಲಿತ ನಂತರ ಏನಾಗ್ತೀರಿ? ಕನ್ನಡ ಕಲಿ ಆಗ್ತೀರಾ. ಕನ್ನಡ ಕಲಿಯಾದ ನಂತರ ನೀವೇನ್ ಮಾಡ್ಬೇಕು ಅಂತೀರಾ? ಕನ್ನಡ ಕಲಿಸು. ಸೊ ಇದು ಮುಂದೋಡೋ ಪದ. ಓ ಅಂದ್ರೆ ಯು ಇನ್ಕ್ರೀಸ್ ಒನ್ ಆಲ್ಫಾಬೆಟ್. ಒಂದು ಅಕ್ಷರ ಮುಂದೆ ಹಾಕ್ತೀರಾ, ಮುಂದಕ್ಕೆ ಓಡುತ್ತೆ. ಸೊ ಅದು ಮುಂದೋಡೋ ಪದ. ಸೊ ಅಂದ್ರೆ ಪ್ರತಿ ಒಂದು ಆಲ್ಫಾಬೆಟ್ಗೂ ಒಂದು ಅಕ್ಷರ ಆಡ್ ಆಗುತ್ತೆ. ಅಕ್ಷರದ ನಂತರ ಇನ್ನೊಂದು ಅಕ್ಷರ ಸೇರ್ಕೊಳ್ಳುತ್ತೆ. ಅದು ಒಂದು ಅರ್ಥಪೂರ್ಣವಾದ ಪದ ಆಗತ್ತೆ. ಇದು ಮುಂದೋಡೋ ಪದ. ಹಿಂದೋಡೋ ಪದ ಹಿತ. ನಾವು ಮಾತಾಡ್ತಿರೋದು ಹಿತವಾಗಿದೆ. ಒಬ್ಬ ಹುಡುಗ ಬರ್ತಾನೆ, ನಿನ್ ಹೆಸರೇನಪ್ಪ ಅಂತ ಕೇಳ್ತೀವಿ, ರೋಹಿತ ಅಂತ ಹೇಳಿ ಹಿಂದೆ ಆಡಾಗತ್ತ. ಓಕೆ. ನೀನ್ ಏನ್ ಮಾಡ್ತೀಯಪ್ಪ ಅಂದ್ರೆ ನಾನು ಪುರೋಹಿತ ಅಂತಾನೆ. ಹಿತ, ರೋಹಿತ, ಪುರೋಹಿತ. ಸೊ ಇದು ಹಿಂದೋಡೋ ಪದ. ಅಮೇಝಿಂಗ್. ಇದೇ ಹತ್ರ ಸಾಕಷ್ಟು ಪದ್ಯಗಳು ಕೂಡ ಬರ್ದಿದ್ದೀರಲ್ವಾ ನೀವು? ಏನ್ ಪದ್ಯ ಇದು? ನಾಲ್ಗೆ ನುಲಿಗಳಲ್ಲೇ ಒಂದ್ ಪದ್ಯ. ಓಕೆ, ಟಂಗ್ ಟ್ವಿಸ್ಟರ್ ಪೋಯಮ್ಸ್ ಇನ್ ಕನ್ನಡ. ಈ ನಾಲ್ಗೆ ಪದ ಹುಟ್ಕೊಂಡಿದ್ದ ಬಹಳ ಮಜಾ. ಒಬ್ರು ಲಕ್ಕಪ್ಪ ಗೌಡ್ರು, ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳು, ನಾಲಿಗೆ ನೃತ್ಯಕ ಅಂತ ಹೇಳಿದ್ರು, ನಾಲಿಗೆ ತೊಡರು ಅಂತ ಹೇಳಿದ್ರು. ನನ್ನ ಆ ಕಚೇರಿ ಮುಂದೆ ಗಾಡಿ ತಳ್ಳಿತಾ ಇದ್ದ ಒಬ್ಬ ಗಾಡಿ ತಳ್ಳೋನು, ಸರ್ ನಿಮ್ ರೇಡಿಯೋ ಕಾರ್ಯಕ್ರಮ ಕೇಳಿದೆ, ತುಂಬಾ ಚೆನ್ನಾಗಿತ್ತು, ನನ್ ನಾಲ್ಗೆ ಎಲ್ಲ ಒಳ್ಳೆ ನುಲಿಯೋ ತರ ಇತ್ತು ಸರ್. ಒಬ್ಬ ಗಾಡಿ ತಳ್ಳೋನು ನಾಲ್ಗೆ ನುಲಿ ಅಂತ ಹೇಳ್ಬೇಕಾದ್ರೆ ನುಲಿ ಅನ್ನೋದು ಗಿಟ್ಟತ್ತೆ ಅಂತ ಅರ್ಥ ಆಯ್ತು. ಆಮೇಲೆ ನಾನು ಹುಡುಕ್ತಾ ಇದ್ದಾಗ ನಮ್ಮ ಕಸ್ತೂರಿ, ಕನ್ನಡದ ಅತ್ಯುತ್ತಮ ಹಾಸ್ಯ ಬರಹಗಾರರು, ಅವರು 1937 ನುಲಿಯತ್ತೆ ಅನ್ನೋ ಪದನ ಉಪಯೋಗಿಸಿದ್ರು. ಅದಕ್ಕೂ ಚಾರಿತ್ರಿಕವಾಗಿ ಒಂದು ದಾಖಲೆ ಸಿಕ್ಬಿಡುತ್ತೆ. ಈ ನಾಲ್ಗೆ ನುಲಿಗಳಲ್ಲೇ ಒಂದು ಪದ್ಯ ಬರೆದಿದ್ದೀನಿ, 16 ವಾಕ್ಯ. ಮೊದಲು 4 ಸಾಲ ಹೇಳ್ತೀನಿ, ನೀವು ನನ್ನ ಜೊತೆ ಹಾಡ್ಬೇಕಾಮೇಲೆ. 16 ವಾಕ್ಯ ಅಂದ್ರೆ ಇಸ್ ಇಟ್ ಅ ಸಾನೆಟ್? ಇರಬಹುದು. ಅದ್ರ 14 ಸಾನೆಟ್ 14 ಅಲ್ವಾ? 14. ಓಕೆ. ಈಗ ನಿಮ್ಗೆ ನಾನು ಮೊದಲು ಹೇಳ್ತೀನಿ, ನಂತರ ನೀವು ನನ್ನ ಜೊತೆ ಹಾಡ್ಬೇಕು. ಶೋರ್. ಬಿಳಿ ಬಣ್ಣದ ಬಾಲದ ಬೆಕ್ಕು ಬಂಡೆ ಬಳಿ ಬುಸುಗುಡ್ತಿತ್ತು. ಬಿಳಿ ಬಣ್ಣದ ಬಾಲದ ಬೆಕ್ಕು ಬಂಡೆ ಬಳಿ ಬುಸುಗುಡ್ತಿತ್ತು. ನಮ್ಮನೆ ನಾಯಿ ನೆಲದ ಮೇಲೆ ನಿಂತು ನರಿನ ನೋಡಿ ನೆಗೆದಾಡ್ತಿತ್ತು. ನಮ್ಮನೆ ನಾಯಿ ನೆಲದ ಮೇಲೆ ನಿಂತು ನರಿನ ನೋಡಿ ನೆಗೆದಾಡ್ತಿತ್ತು. ಹಸುವಿನ ಹಲ್ಲು ಹುಲ್ಲನ್ ಹರಿದು ಹಾವಿನ ಹೆಡೆ ಹೊಯ್ದಾಡ್ತಿತ್ತು. ಹಸುವಿನ ಹಲ್ಲು ಹುಲ್ಲನ್ ಹರಿದು ಹಾವಿನ ಹೆಡೆ ಹೊಯ್ದಾಡ್ತಿತ್ತು. ಜಾಣ ಜಿಂಕೆ ಜುಳು ಜುಳು ಝರಿಯಲ್ಲಿ ಚಂಗು ಚಂಗನೆ ಜಿಗಿದಾಡ್ತಿತ್ತು. ಜಾಣ ಜಿಂಕೆ ಜುಳು ಜುಳು ಝರಿಯಲ್ಲಿ ಚಂಗು ಚಂಗನೆ ಜಿಗಿದಾಡ್ತಿತ್ತು. ಇದು ನೀವು ಒಂದೊಂದ್ ಸಾಲಿನ ಹಾಡ್ಕೊಂಡು ಹೋಗೋಣ. ಓಕೆ, ರೆಡಿ. ಬಿಳಿ ಬಣ್ಣದ ಬಾಲದ ಬೆಕ್ಕು ಬಂಡೆ ಬಳಿ ಬುಸುಗುಡ್ತಿತ್ತು. ಬಿಳಿ ಬಣ್ಣದ ಬಾಲದ ಬೆಕ್ಕು ಬಂಡೆ ಬಳಿ ಬುಸುಗುಡ್ತಿತ್ತು. ನಮ್ಮನೆ ನಾಯಿ ನೆಲದ ಮೇಲೆ ನಿಂತು ನರಿನ ನೋಡಿ ನೆಗೆದಾಡ್ತಿತ್ತು. ನಮ್ಮನೆ ನಾಯಿ ನರಿನ ನೋಡಿ ನೆಲದ ಮೇಲೆ ನಿಂತು ನೆಗೆದಾಡ್ತಿತ್ತು. ಹಸುವಿನ ಹಲ್ಲು ಹುಲ್ಲನ್ ಹರಿದು ಹಾವಿನ ಹೆಡೆ ಹೊಯ್ದಾಡ್ತಿತ್ತು. ಹಸುವಿನ ಹಲ್ಲು ಹುಲ್ಲನ್ ಹರಿದು ಹಾವಿನ ಹೆಡೆ ಹೊಯ್ದಾಡ್ತಿತ್ತು. ಜಾಣ ಜಿಂಕೆ ಜುಳು ಜುಳು ಝರಿಯಲ್ಲಿ ಚಂಗು ಚಂಗನೆ ಜಿಗಿದಾಡ್ತಿತ್ತು. ಜಾಣ ಜಿಂಕೆ ಜುಳು ಜುಳು ಹರಿಯಲಿ ಚಂಗು ಚಂಗನೆ ಜಿಗಿದಾಡ್ತಿತ್ತು. ಮೈ ಗಾಡ್. ಈ ಉದ್ಗಾರಗಳನ್ನ ನಾವು ಹೇಳ್ತಾ ಚಪ್ಪಾಳೆ ಹಾಕ್ತಾ ಹೋದರೆ ಮಕ್ಕಳು ಅದರ ಲಯದಿಂದ ಆಕರ್ಷಿತರಾಗ್ತಾರೆ. ಇದಕ್ಕೆ ನನಗ್ ಸ್ಫೂರ್ತಿ ಸಿಕ್ಕಿದ್ದು ನಮ್ಮ ಶಿಶುಪ್ರಾಸಗಳಿಂದ. ಶಿಶುಪ್ರಾಸ ಅಂದ್ರೆ ನರ್ಸರಿ ರೈಮ್ಸ್. ನಮ್ಮ ಕನ್ನಡದಲ್ಲಿ ಶಿಶುಪ್ರಾಸಗಳ ಒಂದು ದೊಡ್ಡ ಹಿಂಡೆ ಇದೆ. G.P. ರಾಜರತ್ನಂ, ಹೊಯ್ಸಳ ಇವರೆಲ್ಲ ಬರೆದಿರುವಂತದ್ದು. ನಾನು ಹೇಳ್ತೀನಿ, ನನ್ನ ಜೊತೆ ಹೇಳ್ಬೇಕು. ಅಕ್ಕ ಬೆಕ್ಕು ಚಕ್ಕುಲಿ ಚಿಕ್ಕಿಲಿ. ಅಕ್ಕ ಬೆಕ್ಕು ಚಕ್ಕುಲು ಚಿಕ್ಕಿಲಿ. ಅಕ್ಕಿಯ ದೋಸೆ ಮುಕ್ಕೆ ಮುಕ್ಕಿತು. ಅಕ್ಕಿಯ ದೋಸೆ ಮುಕ್ಕೆ ಮುಕ್ಕಿತು. ಹಾರುವ ಹಕ್ಕಿ ಚೆಲುವಿನ ಹಕ್ಕಿ. ಹಾರುವ ಹಕ್ಕಿ ಚೆಲುವಿನ ಹಕ್ಕಿ. ಒಂದೇ ಕೊಕ್ಕು ಎರಡೇ ರೆಕ್ಕೆ. ಒಂದೇ ಕೊಕ್ಕು ಎರಡೇ ರೆಕ್ಕೆ. ಗುಡ್ಡದ ಮೇಲೆ ರೆಡ್ಡಿಯ ಮದುವೆ. ಗುಡ್ಡದ ಮೇಲೆ ರೆಡ್ಡಿಯ ಮದುವೆ. ಜೋಬಿಗೆ ದುಡ್ಡು. ಜೋಬಿಗೆ ದುಡ್ಡು. ಬಾಯಿಗೆ ಲಡ್ಡು. ಬಾಯಿಗೆ ಲಡ್ಡು. ನೈಸ್. ಹೀಗೆ ಇವರು ಹೊಯ್ಸಳರು ಅನೇಕ ಶಿಶುಪ್ರಾಸಗಳನ್ನು ಬರೆದಿದ್ದಾರೆ. ಒಂದು ಅದ್ಭುತವಾದ ಪುಸ್ತಕ ಇದೆ. ನಮ್ಮ ಒಬ್ಬ ಪ್ರಮುಖ ಲೇಖಕರಾದ ಬಳುವಾರು ಮೊಹಮ್ಮದ್ ಕುಂಜಿ,
ಬಹಳ ಅದ್ಭುತವಾದ ಲೇಖಕರು. ಅವರು ಬಹಳ ಕಷ್ಟಪಟ್ಟು 10 ವರ್ಷಗಳು ಸಂಪಾದನೆ ಮಾಡಿ 100-150 ಪುಟಗಳ ಒಂದು ಪುಸ್ತಕ ಬರೆದಿದ್ದಾರೆ, ತಟ್ಟು ಚಪ್ಪಾಳೆ ಪುಟ್ಟ ಮಗು ಅಂತ. ತಟ್ಟು ಚಪ್ಪಾಳೆ ಪುಟ್ಟ ಮಗು. ಅದರಲ್ಲಿ ಸುಮಾರು 100-120 ಕನ್ನಡದ ಪ್ರಾತಿನಿಧಿಕ ಶಿಶುಪ್ರಾಸಗಳಿವೆ. ನಮ್ಮ ಅಪ್ಪ ಯಲಗುಂಡಪ್ಪನವ್ರದ್ದು ಒಂದಿದೆ, ಅಪ್ಪನ ಜೇಬಿನ ದುಡ್ಡುಗಳೆಲ್ಲ ಚಟಪಟ ಗುಟ್ಟುತ್ತ ಸಿಡಿಯುವು, ಚಟಪಟ ಗುಟ್ಟುತ್ತ ಸಿಡಿಯುವು. ಒಪ್ಪದ ನೀತಿಯ ಮಾತುಗಳೆಲ್ಲ ತಟ್ಟನೆ ಹಾದಿಯ ಹಿಡಿಯುವು. ನೋಡಿ, ಇದು ಚಟಾಕಿ ಗುಂಡಪ್ಪನವ್ರು ಅಂತಾನೆ ಅವ್ರಿಗೆ ಹೆಸರು ಬಂದ್ಬಿಡ್ತು. ದೀಪಾವಳಿ ಬಗ್ಗೆ ಹಾಡು ಎಷ್ಟು ಬೇಕು ನಿಮ್ಗೆ? ಬೇಕಾದಷ್ಟಿದೆ. ನಂಗೆ ಆಕ್ಚುಲಿ ನೋಡಿ, ಕೆಲವು ಕಡೆ ಕೆಲವು ದಾಸರಾಗ್ಬೋದು ಅಥವಾ ಶರೀಫರಾಗ್ಬೋದು, ಇವರು ಅಷ್ಟೇ ವರ್ಡ್ ಪ್ಲೇ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಈ ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತಿಯೊಳಗ ನೀ ಕುಂತಿ, ಯಾಕೋ ಎಲ್ಲೋ ನಿನಗೀ ಭ್ರಾಂತಿ ನಾಳಿಗಾಗುವುದೀಗಂತಿ. ಇನ್ನು ನೆಕ್ಸ್ಟ್ ಒನ್ ನೋಡಿ, ಅದ್ ಸಕರ ಇದೆ. ಅವರನ್ನು ಕಂಡರೆ ಅವರಂತಿ, ಇವರನ್ನು ಕಂಡರೆ ಇವರಂತಿ, ಅವರಿವರರಿಯದೆ ತನಗೂ ತಿಳಿಯದೆ ಮೂಢನಾಗಿ ಸುಮ್ಮನೆ ಕುಂತಿ. ನೋಡಿದ್ರ, ಹೀಗೇನೆ ಶಿಶುನಾಳ ಶರೀಫ್ ಇನ್ನೊಂದು ಪ್ರಸಿದ್ಧ ಹಾಡು, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ. ಅದರಲ್ಲಿ ಸ್ವಲ್ಪ ಸ್ವರ ವ್ಯತ್ಯಾಸ ಆಗಿದೆ. ನಾನು ಹೇಳ್ದಲ್ಲ, ಅಕ್ಷರ ಪಲ್ಲಟ ಆದ್ರೆ ಅರ್ಥ ಹೇಗೆ ಪಲ್ಲಟ ಆಗುತ್ತೆ ಅಂತ. ಅದು ಜನಪ್ರಿಯವಾಗಿರೋದು ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೇ ಬಾರಿಸದಿರೋ ತಂಬೂರಿ. ಅದು ನಿಜವಾಗಿ ಹೇಳ್ಬೇಕಾಗಿರೋದು, ಇದನ್ನ ನಮ್ಮ ಶಾನ್ಭಾಗ್ ತುಂಬಾ ಚೆನ್ನಾಗಿ ಹೇಳಿದೆ, ಶಂಕರ್ ಶಾನ್ಭಾಗ್. ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರದೇ ಬಾರಿಸದಿರೋ ತಂಬೂರಿ. ಇವಾಗ ಅಶ್ವತ್ಥವ್ರ ಸ್ಟೈಲಲ್ಲಿ ಹೇಳೋಣ ಅದನ್ನ. ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರದೇ ಬಾರಿಸದಿರೋ ತಂಬೂರಿ. ಕರೆಕ್ಟ್. ಅಶ್ವತ್ಥ ಮಹಾನ್ ಗಾಯಕರು. ಆ ಹಾಡಿನ ಒಂದು ಲಹರಿ ಹಾಗೆ ಹೇಳಿದ್ದಾರೆ. ಅದರ ಅರ್ಥ ಹೀಗೆ. ಯಾಕೆಂದ್ರೆ ನಮ್ಮ ಅನುಭಾವಿಗಳು ಶರೀಫ್ರು ಇರ್ಬಹುದು, ದಾಸರು ಇರಬಹುದು, ಮತ್ತೊಬ್ರು ಇರಬಹುದು, ಅತ್ಯಂತ ಗಾಢವಾದ ಅನುಭವಗಳನ್ನ ದಟ್ಟೈಸಿ ಕೊಟ್ಟಿದ್ದಾರೆ ನಮ್ಗೆ. ಅವುಗಳನ್ನ ಕೇಳ್ಕೊಂಡು ಮುನ್ನಡೆದ್ರೆ ಸಾಕು, ನಾವೇನು ಹೊಸದಾಗಿ ರಚನೆ ಮಾಡಲೇಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಂಗೆ ನಿಸಾರ್ ಅಹಮದ್ ಅವರ ಕೆಲವು ಅಂದ್ರೆ ಒಂದ್ ಹಾಡು ನನಗೆ ತುಂಬಾ ಇಷ್ಟ ಆಗದೆ, ಅದು ಅಂದ್ರೆ ಕುರಿಗಳು ಸರ್. ಅದ್ರಲ್ಲಿ ಏನ್ರಿ ಅದು, ಆ ವ್ಯಂಗ್ಯ ಅದ್ಭುತ. ಅದ್ರಲ್ಲಿ ಎಸ್ಪೆಷಲಿ ಅದರ ಬಾಲ ಇದು ಮೂಸಿ, ಅದ್ಭುತವಾದಂತಹ ಒಂದು ನೋಡಿ. ಅದ್ರಲ್ಲಿ ಒಂದ್ ಲೈನ್ ಹೇಳತ್ತೆ, ನಮ್ಮ ಮೈಯ ತುಪಟವ ರವಷ್ಟು ಬಿಡದ ಹಾಗೆ ಸವರಿ ಕಂಬಳಿಗಳ ನೇಯುವಂತ ಯೋಜನೆ ಹಾಕುವವರು ನಮ್ಮ ಕಾಯುವ ಕುರುಬರು. ಅದ್ ನಮ್ಮ ಅನಂತ ಸ್ವಾಮಿ ಅವರು ಎಷ್ಟು ಅದ್ಭುತ, ಅಮೇಜಿಂಗ್ ಅರ್ಥದ ಏರಿಳಿತಗಳನ್ನ ನಮಗೆ ಮುಟ್ಸೋದ್ರಲ್ಲಿ ಅನಂತ ಸ್ವಾಮಿ ಅವರು ಬಹಳ ದೊಡ್ಡ ಪಾತ್ರ ವಹಿಸೋರು. ಹೀಗೆ ಮಾತಾಡ್ತಾ ಹೋದ್ರೆ ಈ ವರ್ಡ್ ಪ್ಲೇ ಅಥವಾ ಪದಗಳ ಆಟ ನಂಗೆ ತುಂಬಾ ಇಷ್ಟ ಆಗತ್ತೆ. ಇದೇ ತರ ನೀವು ನಮ್ಮ ಕಾ ಗುಣಿತಾನ ಉಪಯೋಗಿಸ್ಕೊಂಡು ಕಾ ಕುಣಿತ ಅನ್ನೋ ಒಂದು ಪದ ಆಟ ಮಾಡಿದೀರಾ. ಏನಿದು ಅಂಕಲ್? ಅದೇನಿಲ್ಲ, ತುಂಬಾ ಸರಳ. ಕಕ ಕಿಕಿ ಕುಕು ಕೆಕೆ ಕೈ ಕೌ ಕಂ ಕಹ ಅಂತ ಹೇಳಿದ್ರೆ ನಿಮ್ಗೆ ಬೋರ್ ಹೊಡಿಸ್ಬೋದು. ಅದನ್ನೇ ನಾನು ಒಂದು ವಾಕ್ಯವಾಗಿ ನಿಮ್ಗೆ ಹೇಳಿಸಿದ್ರೆ ಬಹಳ ಮಜಾ ಇರ್ತದೆ ನೋಡಿ. ಮಕಾರ ತಗೊಳ್ಳೋಣ. ಮಲೆನಾಡಿನ ಮನೆಯ ಮಾಡಿನಲ್ಲಿ ಹೇಳಿ, ಮಲೆನಾಡಿನ ಮನೆಯ ಮಾಡಿನಲ್ಲಿ ಮಿಂದ ಮೀಮಾಂಸಕಾರರು. ಮುಲಕನಾಡಿನ 3 ಮೃತ್ತಿಕೆಗಳನ್ನು ಮೆಲ್ಲಗೆ ಮೇಜಿನ ಮೇಲಿಟ್ಟು ಮೈದಾನದಲ್ಲಿ ಮೊದಲ ಮೋದಕವನ್ನು ಮೌನವಾಗಿ ಮಂದ ಬೆಳಕಿನಲ್ಲಿ ಮಹದಾಗಿದೆ ಎಂದು ಮೆದ್ದರು. ಇಲ್ಲಿ ಮಹಾ ಎಲ್ಲಿ ಬಂತ? ಮಹಾ ಅಂತಂದ್ರೆ ಮಹಾ ಅಂದ್ರೆ ಅದು ಅನುಸ್ವಾರ ವಿಸರ್ಗ. ಮಹಾ ಅಲ್ಲ, ಹಕಾರ ಅಲ್ಲ. ಮಾ ಮುಂದೆ 2 ಅಕ್ಷರ, ಮಮ್ ಆದ್ಮೇಲೆ ಮಾ ಮುಂದೆ 2 ಅಕ್ಷರ ಸಣ್ಣದಾಗಿ ಬರೀತೇವೆ, ಅದಕ್ಕೆ ಅನುಸ್ವಾರ ವಿಸರ್ಗ ಅಂತ ಹೇಳ್ತೀವಿ. ನಾವು ಮಕಾರ ಮಾಡಿದ್ವಿ, ಪಕಾರ ಮಾಡೋಣ. ಪರೀಕ್ಷೆಯಲ್ಲಿ ಪಾಸ್ ಆಗದ ಪಿರಿಯಾಪಟ್ಟಣದ ಪೀಪಾಯಿ ಪುಟ್ಟಣ್ಣ. ಪರೀಕ್ಷೆಯಲ್ಲಿ ಪಾಸ್ ಆಗದ ಪಿರಿಯಾಪಟ್ಟಣದ ಪೀಪಾಯಿ ಪುಟ್ಟಣ್ಣ. ಪೀಪಾಯಿ ಅಂದ್ರೆ ಏನ್ ಗೊತ್ತಾ? ಪೀಪಾಯಿ ನಂತರ ಊದ್ಕೊಂಡಿರ್ತಾರ ನೋಡಿ, ಹೂತ್ಕರಿಸಿ ಪೃಷ್ಠಕ್ಕೆ ಪೆಟ್ಟಾಗಿ ಬೇರಾಸೆಯಿಂದ ಪೈಸೆಗಳ ಪುಟ್ಟಣಗಳನ್ನು ಪೋಷಿಸುತ್ತಾ ಪೌರರು ಪಂಡಿತರ ಪಹರೆಗಳಿಂದ ಪೆಟ್ಟು ತಿಂದ. ಮೈ ಗಾಡ್, ಇನ್ಸೇನ್, ಅಮೇಜಿಂಗ್. ನಂಗೆ ನೀವು ಪೀಪಾಯಿ ಅಂದ್ರಲ್ಲ, ರಾಜರತ್ನಂ ಪದಗಳಲ್ಲಿ ನಾನು ಅದನ್ನ ಕೇಳಿದ್ದೀನಿ, ಪೀಪಾಯಿ ಕುಡ್ಕಾರತ್ನ. ಬಟ್ ನನಗೆ ಖುಷಿ ಆಗ್ತಾ ಇರೋದಂದ್ರೆ ಹೌ ಕ್ಯಾನ್ ಯು ಬಿ ಸೋ ಕ್ರಿಯೇಟಿವ್ ಅಂತ. ಇದು ಬಹಳ ಸಹಜವಾಗಿ ನಮ್ಮ ಮನೆ ವಾತಾವರಣದಲ್ಲಿ ಬಂತು. ನಮ್ಮ ತಂದೆ ಯಲಗುಂಡಪ್ಪನವರು ಬಹುಭಾಷಾ ಪಂಡಿತರು, ಜೊತೆಗೆ
ಕನ್ನಡ ನಿಘಂಟಿನ ಮೊದಲ ಸಂಪಾದಕರು. ಅವ್ರ ಜೊತೆ ತೀನಂ ಶ್ರೀಕಂಠಯ್ಯ ಮತ್ತು DL ನರಸಿಂಹಾಚಾರ್ ಒಟ್ಟಿಗೆ ಬರೀ ಕನ್ನಡದ ನಿಘಂಟು ಬರೀಲಿಲ್ಲ, ಕನ್ನಡದ ನಿಘಂಟನ್ನು ವಿನ್ಯಾಸ ಮಾಡೋದು. ಅದರ ಅಂಕಣ ಹೇಗಿರ್ಬೇಕಂದ್ರೆ ಕಾಲಂ, ಆ ಅಂಕಣದ ಮಧ್ಯೆ ಎಷ್ಟು ಜಾಗ ಇರಬೇಕು, ಪದ ವ್ಯುತ್ಪತ್ತಿ, ನಿಶ್ಚಯ, ಧಾತು, ಮೂಲ ಎಲ್ಲದನ್ನು ಇವು ಒಂದು ಕ್ರಮದಲ್ಲಿ ಸೇರಿಸಿ ಬರೆದ್ರು. ಕನ್ನಡದ ಪದಗಳನ್ನ ಮತ್ತೆ ಚಾಲ್ತಿಗೆ ತಗೊಂಡ್ಬನ್ನಿ. ಈಗ ಉದಾಹರಣೆಗೆ ತಗೊಳ್ಳಿ, ನೀವು ಮಚ್ಚ ಮಚ್ಚಿ ಅಂತೀರಿ, ಅದು ತಮಿಳಿನ ಪದ. ಹೌದು. ನಮ್ಮ ಯಶ್ ಇದಾರಲ್ಲ, ಅವ್ರು ಎಂತ ಅದ್ಭುತ ಕೆಲಸ ಮಾಡಿದ್ದಾರೆ ಅಂದ್ರೆ, ಅವರೊಂದು ಅಂಟಮ್ಮ ಅನ್ನೋ ಒಂದು ಪದವನ್ನ, ಅಂಟಮ್ಮ ಎಷ್ಟು ಕನ್ನಡದ ಸೊಗಸಿದೆ ನೋಡಿ ಅದರಲ್ಲಿ. ಹಾಗೆ ನಾವು ಕನ್ನಡದ ಪದಗಳನ್ನ ಹುಟ್ಟಾಕ್ಬೇಕು. ಕನ್ನಡವನ್ನು ಪ್ರಯೋಗ ಮಾಡಿದಾಗ ಹೊಸ ಪದಗಳು ತಾನಾಗಿ ಬರುತ್ತವೆ. ಓಕೆ, ಇವಾಗ ವಿ ಆರ್ ಕಮಿಂಗ್ ಟುವರ್ಡ್ಸ್ ದಿ ಲಾಸ್ಟ್ ಪಾರ್ಟ್ ಆಫ್ ದ ಶೋ. ಏನಂದ್ರೆ ಸ್ವಲ್ಪ ನಿಮ್ಮ ಕ್ರಿಯೇಟಿವಿಟಿ ಎಷ್ಟು ಸ್ಪಾಂಟೇನಿಯಸ್ ಆಗಿದೆ ಅಂದ್ರೆ ಈ ಕ್ಷಣದಲ್ಲೇ ನೀವು ಏನೆಲ್ಲ ಸೃಷ್ಟಿ ಮಾಡಬಹುದು ಅನ್ನೋದನ್ನ ಒಂದ್ ಸ್ವಲ್ಪ ನಾನು ನಿಮಗೆ ಚಾಲೆಂಜ್ ಮಾಡ್ಬೇಕು ಅಂತ. ನಾನು ಒಂದು ಇಂಗ್ಲಿಷ್ ಟಂಗ್ ಟ್ವಿಸ್ಟರ್ ಹೇಳ್ತೀನಿ, ಅದನ್ನ ನೀವು ಕನ್ನಡದಲ್ಲಿ ಹೇಳ್ಬೇಕು. ಓಕೆ, ಮಾಡ್ತೀರಾ? ಪ್ರಯತ್ನ ಮಾಡ್ತೇನೆ. ಬಿಟಿ ಬಾಟ್ ಸಮ್ ಬಟರ್ ಬಟ್ ದ ಬಟರ್ ವಾಸ್ ಬಿಟರ್, ಸೊ ಬಿಟಿ ಬಾಟ್ ಸಮ್ ಮೋರ್ ಬಟರ್ ಟು ಮೇಕ್ ದ ಬಿಟರ್ ಬಟರ್ ಬೆಟರ್. ಹೇಳಿ ನೋಡೋಣ ಇವಾಗ ಕನ್ನಡ. ಸಿಕ್ಕಾಪಟ್ಟೆ ಸುಲಭ. ಹೇಳಿ. ನಮ್ ತಿಪ್ಪ ಅಂತಿದಾನಪ್ಪ. ತಿಪ್ಪ ತೆಪ್ಪದಲ್ಲಿ ತೇಲುತ್ತಾ ತುಪ್ಪ ತಿನ್ನುತ್ತಿದ್ದಾಗ, ತೇಲುತ್ತಿದ್ದ ತೆಪ್ಪದಲ್ಲಿ ತಿಪ್ಪ ತಿನ್ನುತ್ತಿದ್ದ ತುಪ್ಪ ತೊಪ್ಪೆಂದು ತಳಕ್ಕೆ ತಪ್ಪಿ ಬಿತ್ತು. ಏನ್ ಅಂಕಲ್ ನೀರ್ ಕುಡ್ದಂಗ್ ಹೇಳ್ಬಿಟ್ರಲ್ಲ ಅಂಕಲ್ ಇದನ್ನ. ಕನ್ನಡ ನೀರ್ ಕುಡ್ದಷ್ಟೇ ಸುಲಭ. ಆದ್ರೊಬ್ಬ ನಮ್ಮ ಹಳೆಯ ಆದಿಕವಿ ಹೇಳ್ತಾನೆ, ಕರ್ನಾಟಕದ ಮಹಿಮೆಯನ್ನು ವರ್ಣಿಸ್ತಾ, ಕಾವೇರಿಯಿಂದ ಮಾ ಗೋದಾವರಿಯವರ ಮೆರೆದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ ಪದನರಿದು ನುಡಿಯಲು ನುಡಿದುದನ್ನು ಅರಿದಾರೆಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದಿಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ. ಓಕೆ, ಕಾವೇರಿಯಿಂದ ಗೋದಾವರಿವರೆಗೂ ಹರಡಿದಂತಹ ನಾಡು ಕನ್ನಡ. ಅಲ್ಲಿ ಭಾವಿಸಿದ ಜನಪದಂ, ಅಲ್ಲಿನ ಜನರನ್ನು ನೋಡಿದ್ರೆ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ, ಭೂಮಿಯಲ್ಲೆಲ್ಲ ಇರುವಂತಹ ಜನರಲ್ಲಿ ಅತ್ಯಂತ ವಿಶೇಷವಾದ ಜನ. ಪದನರಿದು ನುಡಿಯಲಂ, ಪದವನ್ನ ನುಡಿದು ಅರ್ಥವನ್ನ ಅರಿತು ಮಾತಾಡ್ತಾರೆ. ನುಡಿದುದನ್ ಅರಿದಾರೆಯಲು ಮಾರ್ಪರ್ ಆ ನಾಡವರ್ಗಳು, ಹೇಳಿದ್ದನ್ನ ಮತ್ತೆ ಇನ್ನೊಬ್ರಿಗೆ ವಿವರಿಸಿ ಹೇಳೋದು, ಅದರ ಅರ್ಥವನ್ನ ಅರ್ಥಕೊಳ್ಳೋ ಒಂದು ಶಕ್ತಿ ಅವ್ರಿಗಿದೆ. ಚದುರರ್, ಬಹಳ ಚತುರರು, ಜಾಣರು. ಕುರಿತೋದದಿಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು, ಏನನ್ನು ಓದೇ ಸಹ ಕಾವ್ಯವನ್ನು ರಚಿಸುವಂತ ಶಕ್ತಿ ಉಳ್ಳ ಜನ. ಅದಕ್ಕೆ ನಮ್ಗೆ 8 ಜ್ಞಾನಪೀಠ ಬಂದಿರೋದು. ಈಗ ನಾನೊಂದು ಪದ ಹೇಳ್ತೀನಿ, ಅದ್ರ ಸುತ್ತ ಒಂದು ಟಂಗ್ ಟ್ವಿಸ್ಟರ್ ಕಟ್ಟಕ್ಕಾಗತ್ತ ನೋಡೋಣ. ಪ್ರಯತ್ನ ಮಾಡ್ತೇನೆ. ಮೊಲ ಹೇಳ. ಮೂಲೆಯಲ್ಲಿ ಮೊಲ ಲಘು ಬಗೆಯಿಂದ ಬೇಗ ಬೇಗ ಬಗೆದ ಬಗೆ ಬಗೆಯ ಮೂಲಂಗಿಗಳ ಮೊಬಲಗೇನು, ಮೊಲದ ಬಗೆ ಏನು? ಮೊಬಲಗು ಅಂದ್ರೆ ಬೆಲೆ. ಠಾಣೆ 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 ಬಗ್ಗೆ ಏನಾದ್ರು ಹೇಳ್ಬೋದಾ? ಠಾಕೋ ಠೀಕಾಗಿ ಠಳಾಯಿಸುತ್ತಿದ್ದ ಠಕ್ಕ ಠಾಣೆಯಲ್ಲಿ ತಣ್ಣಗಾದ. ಸೊ ನಾನ್ ತಿಂಡಿಪೋತನ್ ಬಗ್ಗೆ ಏನಾದ್ರು ಕಟ್ಟಿ ನೋಡೋಣ. ತಿಂಡಿಪೋತ ಪಂಡಿತ ದಂಡಪಿಂಡವೆಂದು ಖಂಡಿಸಲ್ಪಡುವುದು ಖಡಾಖಂಡಿತ. ಉಪ್ಪಿಟ್ಟು ಉಸಲಿ ಉಪ್ಪಿನಕಾಯಿ ಉದ್ದಿನ ವಡೆ ಊತಪ್ಪ ಉಪ್ಪೇರಿ ಉಂಡು 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 ಉರುಳು ಸೇವೆಯ ಉರುಳುಗಾಲಿ ಅಷ್ಟು ಉಬ್ಬಿ ಹೋದೆ. ಉರುಳು ಸೇವೆಯ ಉಬ್ಬುಗಾಲಿ ಏನ್ ಹೇಳಿ? ಗಾಲಿ ಅಂದ್ರೆ ಚಕ್ರ, ಉರುಳು ಸೇವೆಯ ಉಬ್ಬುಗಾಲಿ. ಓಕೆ, ಗೆಸ್ ಮಾಡ್ತೀನಿ. ಗಾಲಿ ಅಂದ್ರೆ ಚಕ್ರ, ಉಬ್ಬು ಟಯರ. ಸರಿಯಾಗಿ ಹೇಳಿದ್ರಿ. ಇನ್ಫ್ಲೇಟೆಡ್. ಅದು ಉರುಳು ಸೇವೆ, ಅದು ಉರುಳ್ತಾನೆ ಇರ್ಬೇಕು. ಅದು ಉರುಳ್ಬೇಕಾದ್ರೆ ಉಬ್ಬು ಗಾಳಿ ಇರ್ಬೇಕು, ಆ ಗಾಳಿ ತುಂಬಿಸಿರ್ಬೇಕು, ಅದೇ ಉಬ್ಬು ಗಾಲಿ. ಅದ್ರಷ್ಟು ಉಬ್ಬೋದೆ. ಕಮ್ಮಿ ಆಗ್ಬೇಕು ಅಂತ ಎಲ್ಲರೂ ಹೇಳಕ್ ಶುರು ಮಾಡಿ, ಕಮ್ಮಿ ಆಗುವಂತಂದ್ರು. ಅದಕ್ಕೆ ನಾನೊಂದು ಉಪಾಯ ಮಾಡಿದೆ. ಹೊಟ್ಟೆ ಹೊರಿಬೇಕಲ್ವಾ, ಹೊರೆಯಾಗಿ ಹೊರಲಾಗದ ಹೊಟ್ಟೆಯನ್ನು ಹಗುರಾಗಿಸಲು ಹೊರಟೆ, ಹೊತ್ತಾರೆಯ ಹೊರನಡೆಗಳ ಹೊರನಾಡಿಗೆ. ಬಹಳ ಹೆಮ್ಮೆ ಆಗ್ತಾ ಇದೆ. ಇಟ್ಸ್ ಅ ವೆರಿ ರೇರ್ ಆರ್ಟ್ ಫಾರ್ಮ್ ಅಂತ ನನಗನ್ಸುತ್ತೆ. ತುಂಬಾ ಜನ ಭಾಷಾ ಪ್ರವೀಣರಿರ್ತಾರೆ, ಪಂಡಿತರು ಇರ್ತಾರೆ, ಆದ್ರೆ ಅದ್ರಲ್ಲಿ ಮಜಾ ಅಥವಾ ಆಟವನ್ನ ಸೃಷ್ಟಿ ಮಾಡುವಂತವ್ರು ತುಂಬಾ ಕಮ್ಮಿ ಜನ. ನನಗೆ ನಿಮ್ಮ ಈ ಒಂದು ಇಂಟೆಂಟ್ ಅಂಡ್ ಕಮಿಟ್ಮೆಂಟ್ ನಂಗೆ ಬಹಳ ಖುಷಿ ಆಯ್ತು ಸರ್. ಒನ್ ಲಾಸ್ಟ್ ಮಕಾರದಲ್ಲಿ ಏನಾದ್ರು ಹೇಳ್ಬೋದಾ ನನಗೆ ಬಿಫೋರ್ ವಿ ಎಂಡ್?
ಇದನ್ನ ನೋಡಿ, ಇದ್ರಲ್ಲಿ ಗಮನಿಸ್ಬೇಕು ನೀವು. ಬೆಳಗಿಂದ ಸಂಜೆವರೆಗೆ ಮತ್ತೆ ಮುಂದಿನ ದಿನದವರೆಗೆ ಎಲ್ಲದನ್ನು ನಾನು ಮಕಾರದಲ್ಲೇ ಹೇಳ್ತೀನಿ. ಓಕೆ. ಮಡಿಕೇರಿಯ ಮೇಲೆ ಮೂಡುವ ಮಂಜು ಮುಸುಕಿದ ಮುಂಜಾನೆ, ಮೈಸೂರು, ಮಂಗಳೂರು, ಮುಂಬೈ, ಮದರಾಸು ಮುಂತಾದ ಮಹಾ ಮಿನಿ ನಗರಗಳ ಮಠಮಠ ಮಧ್ಯಾಹ್ನ, ಮೆಲ್ಲನೆ ಮೂಡುವ ಮುಸ್ಸಂಜೆ, ಮೈ ಮನಗಳನ್ನು ಮರೆಸುವ ಮಧ್ಯರಾತ್ರಿಗಳ ಮಧ್ಯಂತರಗಳ ಮಧ್ಯೆ, ಮಾಸವೂ ಮಾಸದೆ ಮೀಸೆಯಡಿ ಮೂಡಿ ಮಿಂಚಿ ಮಾಯವಾಗುವ ಮುಗುಳ್ನಗೆಯೊಡನೆ ಮಾತನಾಡುವುದು ಮತ್ತೆಂದು. ಕ್ಯಾ ಬಾತ. ಆ ನಾಳೆ ಮತ್ತೆ ಬೇಗ ಬರಲಿ. ನಮ್ಮ ಕನ್ನಡದ ಮಕ್ಕಳು, ಜಾಣೆಯರು ಎಲ್ಲರೂ ಕನ್ನಡವನ್ನ ಸುಲಲಿತವಾಗಿ, ಸುಸ್ಪಷ್ಟವಾಗಿ, ಸರಳವಾಗಿ, ಸಹಜವಾಗಿ, ಸಂಭ್ರಮದಿಂದ ಸಿರಿನುಡಿಯನ್ನ ದಿವಸ ಹೇಳ್ತಾ ಉನ್ನತಿಯತ್ತ ಸಾಗ್ಲಿ ಅನ್ನೋದು ನನ್ನ ಅಭಿಲಾಷೆ. ನಂದೊಂದು ಸಣ್ಣ ಕನಸಿದೆ, ಕನ್ನಡ ಜನರ ಮುಂದೆ ಇಡ್ಬೇಕು ಅಂತ. ಮುಂದಿನ 10-15 ವರ್ಷಗಳಲ್ಲಿ ಕರ್ನಾಟಕದಿಂದ ಕನಿಷ್ಠ 100 ಮಂದಿ IPS, IAS, KS, IRS ಅಧಿಕಾರಿಗಳಾಗ್ಬೇಕು ಅನ್ನೋದು ನನ್ನ ಹಂಬಲ. ಇದನ್ನ ಕನ್ನಡ ಮೀಡಿಯಂ ಅಲ್ಲೂ ಬರೀಬಹುದು ಇವಾಗ ಎಕ್ಸಾಮ್ಸ್. ಅದರಲ್ಲಿ ಅದನ್ನ ಸಾಧ್ಯ ಮಾಡ್ಲಿಕ್ಕೆ ನಾನು ಇಂಗ್ಲಿಷ್ನ ಕನ್ನಡದಲ್ಲಿ ಹೇಳ್ಕೊಡೋದು ಮತ್ತೆ ಕನ್ನಡವನ್ನ ಇಂಗ್ಲಿಷ್ ನಲ್ಲಿ ಹೇಳ್ಕೊಡೋ 2 ಪಠ್ಯಕ್ರಮಗಳನ್ನ ಸಿದ್ಧಪಡಿಸಿದ್ದೀನಿ. ಇದನ್ನ ಹೆಂಗೆ ಆಕ್ಸೆಸ್ ಮಾಡಬಹುದು? ಯಾರು ಬಂದ್ರು ಅದನ್ನ ಇನ್ನೇನು ಆನ್ಲೈನ್ ಹಾಕ್ತೀನಿ, ಯಾರು ಬೇಕಾದ್ರೂ ಅದನ್ನ ನೋಡಬಹುದು. ಯಾರು ಬಂದ್ರು ₹1 ತಗೊಳ್ದೇನೆ ಅವ್ರಿಗೆ ಕನ್ನಡದ ಮಕ್ಕಳು ಏಳಿಗೆ ಆಗ್ಲಿ ಅಂತ ಅವ್ರಿಗೆ ನಾನು ಸಬಲೀಕರಣ ಮಾಡ್ತೀನಿ, ಹೇಳ್ಕೊಡ್ತೀನಿ. ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಸರ್? LGJyotish@gmail.com, LGJYOTHISH@gmail.com. ಮತ್ತೆ ನನ್ನ ಮೊಬೈಲ್ ಸಂಖ್ಯೆ 9845317141. ಸದಾ ಸಿದ್ಧ, ನಿಮ್ಮ ಸೇವೆಗೆ ಸದಾ ಸನ್ನದ್ಧ. ನನ್ನ ಪ್ರಕಾರ ಇವರ ಈ ಒಂದು ಆಟಗಳೇನಿದೆ ಇದನ್ನ ಶಾಲೆಯಲ್ಲಿ ಮಕ್ಕಳಿಗೆ ಆಡಿಸ್ಬೇಕು, ತೋರಿಸ್ಬೇಕು, ಅದನ್ನ ಅನುಭವಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಐ ಥಿಂಕ್ ನನ್ನ ಕರ್ತವ್ಯ ನಾನು ಮಾಡಿದೀನಿ. ಇಲ್ಲಿಂದ ಮುಂದಕ್ಕೆ ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಾ, ಐ ಹೋಪ್ ಈ ಹರಟೆನ್ ತಾವ್ ಎಂಜಾಯ್ ಮಾಡಿದ್ರ ವಿನಾಯಕನ್ ಜೊತೆಗೆ. ಖಂಡಿತ. ವಿನಾಯಕನ ನಾನು ಎತ್ತಾಡಿಸ್ತವನು 8ನೇ ವರ್ಷದಿಂದ. ನಿನ್ನ ಮೊದಲು ADA ರಂಗಮಂದಿರದಲ್ಲಿ ಒಂದು ಸ್ಕೇಟಿಂಗ್ ಬೋರ್ಡ್ ಮೇಲೆ ನಾನೇ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದು. ಕಾರಂತರ ಜೊತೆ ನಾವು ಪ್ರಸ್ತುತಿ ಮಾಡಿದ್ವಿ. ಅವತ್ತಿನಿಂದ ಇವತ್ತಿನವರೆಗೆ ನೀನು ಬಹಳ ಚೆನ್ನಾಗಿ ಎತ್ತರಕ್ಕೆ ಬೆಳೆದಿದ್ಯಾ. ಹೀಗೆ ಬೆಳಿತಾ ಇರು. ರೆಡಿ ಆಗಿದ್ದೀನಿ ಇವಾಗ. ಖಂಡಿತ ನಾಯಕ ವಿನಾಯಕನೇ ನೀನು. ಏನಿಲ್ಲ ಆಗ್ಲಿ, ನಿಮ್ದ ಇನ್ನೂ ಅದ್ಭುತವಾದ ಕೆಲಸಗಳಾಗ್ಲಿ ಅಂತ ಹಾರೈಸ್ತೀನಿ. ಈ ಅವಕಾಶ ನನ್ನ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಇಲ್ಲ ಅಂಕಲ್, ಐ ಥಿಂಕ್ ಯು ಡಿಸರ್ವ್ ಅ ಸ್ಪಾಟ್. ಇದರಲ್ಲಿ ಅವಕಾಶ ಎಲ್ಲ ಏನು ಇಲ್ಲ. ಇಷ್ಟೊಂದು ಕಷ್ಟಪಟ್ಟು ಇಷ್ಟಪಟ್ಟು ನೀವು ಇದನ್ನೆಲ್ಲ ಮಾಡಿದೀರಾ. ಸೊ ನಿಮ್ಗೆ ಈ ಒಂದು ವೇದಿಕೆ, ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ನಿಮ್ಗೊಂದು ಸಣ್ಣ ಉಡುಗೊರೆ ಪ್ರೀತಿಯಿಂದ ದಯವಿಟ್ಟು ಸ್ವೀಕರಿಸಬೇಕು. ಧನ್ಯವಾದ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಇದನ್ನ ಹೇಳ್ತಾ ಕನ್ನಡ ಮತ್ತು ಅದರಲ್ಲಿರುವಂತಹ ಕ್ರಿಯಾಶೀಲತೆಯನ್ನ ಹೇಗೆ ನಾವು ಬಳಸ್ಬೋದು ಪ್ರತಿನಿತ್ಯದ ಅಂತ ಒಂದು ಟ್ರೈಲರ್ ನಿಮಗೆ ತೋರಿಸೋ ಪ್ರಯತ್ನವನ್ನ ನಾನು ಈ ಕಾರ್ಯಕ್ರಮದ ಮೂಲಕ ಮಾಡಿದ್ದೀನಿ. ಅವ್ರ ಫೋನ್ ನಂಬರ್ ಇದೆ. ನೀವು ಇನ್ನೂ ಹೆಚ್ಚು ಮಾತಾಡ್ಬೇಕು ಅಂದ್ರೆ ಅಥವಾ ನಿಮ್ ಶಾಲೆಗೆ, ಆಫೀಸ್ಗೆ ಕರೆಸ್ಬೇಕು ಅನ್ನೋದಾದ್ರೆ ಪ್ಲೀಸ್ ಯು ಆರ್ ವೆಲ್ಕಮ್ ಅಂತ ಹೇಳ್ತಾ, ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ವಿನಾಯಕ ಈ ಒಂದು ಕಾರ್ಯಕ್ರಮದಲ್ಲಿ, ಪಾಡ್ಕಾಸ್ಟ್ ನಲ್ಲಿ ಮತ್ತೆ ಬರ್ತಾನೆ ಮುಂದಿನ ವಾರ ಅಂತ ನಿಮ್ಗೆ ಪ್ರಾಮಿಸ್ ಮಾಡ್ತಾ ಸದ್ಯಕ್ಕೆ ಹೊರಡ್ತಾ ಇದ್ದೀನಿ. ಮುಂದಿನ ವಾರ ಸಿಗೋವರೆಗೂ ಮಿಸ್ ಮೀ, ಬ್ಲೆಸ್ ಮೀ, ಲವ್ ಯು, ಬಾಯ್.